ಗುಡ್ ಮಾರ್ನಿಂಗ್ ಆಲ್. ನಾನು ಅಂಬರೀಶ್ ಪೋತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1051 ಆಗುತ್ತೆ ಮತ್ತು ಭಾರತದ ಬಜೆಟ್ನ 2026ನೇ ಸಾಲಿನ ಯೂನಿಯನ್ ಬಜೆಟ್, ಸೆಂಟ್ರಲ್ ಬಜೆಟ್ ವಿತ್ MCQs 4ನೇ ಭಾಗವಾಗುತ್ತೆ. ಅಲ್ಲಿಗೆ ಇಂಡಿಯಾ ಬಜೆಟ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಈ ಪಾರ್ಟಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಒಂದಷ್ಟು ಅಂಶಗಳನ್ನು ನೋಡ್ತಾ ಹೋಗ್ತೀವಿ. ಅದು ಡೆಪ್ ಟು GDP ರೇಷಿಯೋ ಆಗಿರ್ಬೋದು, ಅಥವಾ ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ ಅಂತ ಆಗಿರ್ಬೋದು, ಅಥವಾ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ ಎಲ್ಲಿಂದ ಬರುತ್ತೆ, ಎಷ್ಟು ಬರುತ್ತೆ, ಮತ್ತು ಯಾವ ಯಾವ ಸೆಕ್ಟ್ರಿಂದ ಬರುತ್ತೆ, ಮತ್ತು ಖರ್ಚು ಯಾವ ಕಡೆ ಹೋಗುತ್ತೆ, ಅದೆಲ್ಲವನ್ನು ಕೂಡ ಕನ್ಸಲ್ಟೇಟ್ ಮಾಡಿ ನೋಡ್ತಕ್ಕಂಥ ಒಂದು ಪ್ರಯತ್ನವಾಗುತ್ತೆ. ಸೊ ಬನ್ನಿ ಹಾಗಾದರೆ. ಸೊ ಈ ಒಂದು ಇಂಡಿಯಾ ಬಜೆಟ್ 2026 ಮೊದಲನೇ ಭಾಗ ಕ್ಲಾಸ್ ನಂಬರ್ 1047, ಎರಡನೇ ಭಾಗ ಕ್ಲಾಸ್ ನಂಬರ್ 1048, ಮೂರನೇ ಭಾಗ ಕ್ಲಾಸ್ ನಂಬರ್ 1050 ಮತ್ತು ನಾಲ್ಕನೇ ಭಾಗ ಈಗ ಕ್ಲಾಸ್ ನಂಬರ್ 1051. ಅಲ್ಲಿಗೆ ಬಜೆಟ್ ಕಂಪ್ಲೀಟ್ ಆದಂಗೆ ಆಗುತ್ತೆ. 2025 ಕೂಡ 4 ಡಿಫ್ರೆಂಟ್ ಪಾರ್ಟ್ಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಓಕೆ, ಯಾರಿಗೆ ಅನುಕೂಲ ಅನಿಸುತ್ತೆ ಸೊ ನೋಡಿ. ಡೆಫಿನೆಟ್ಲಿ ಇವೆಲ್ಲವೂ ಕೂಡ ಇಂಪಾರ್ಟೆಂಟು. ಮುಂದಿನ ದಿನಗಳಲ್ಲಿ ಪ್ರಶ್ನೆಗಳಾಗ್ತವೆ ಮತ್ತು ಇವೆಲ್ಲವೂ ಕೂಡ ಜಾರಿಗೆ ಬಂದಾಗ ಭಾಳ ಸುದ್ದಿಗೆ ಬರ್ತವೆ. ಆಗ ಕರೆಂಟ್ ಅಫೇರ್ಸ್ ಆಗ್ತವೆ ಅಷ್ಟೇ. ಓಕೆ, ಹಾಗಾದರೆ 4ನೇ ಭಾಗದಲ್ಲಿ ಏನನ್ನು ನೋಡ್ತಾ ಹೋಗ್ತೀವಿ. ಅಗೇನ್ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ನಿಮಗೆ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನ. ಫಸ್ಟ್ ಕ್ವಶನ್ ಏನಿದೆ? ಕ್ವಶನ್ ನಂಬರ್ 1, ವಿತ್ ರೆಫರೆನ್ಸ್ ಟು ದ ಫಿಸ್ಕಲ್ ಕನ್ಸಾಲಿಡೇಷನ್ ಟಾರ್ಗೆಟ್ಸ್, ಫಿಸ್ಕಲ್ ಕನ್ಸಾಲಿಡೇಷನ್ ಟಾರ್ಗೆಟ್ಸ್ ಮೆನ್ಷನ್ಡ್ ಇನ್ ದ ಬಜೆಟ್ 2025-26, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? 2025-26ನೇ ಬಜೆಟ್ ಈ ಬಜೆಟ್ ಅಲ್ಲ, ಮತ್ತು ಕನ್ಫ್ಯೂಸ್ ಆಗಬಾರ್ದೆ, ನಂಬರ್ ಯಾಕೋ ರಾಂಗ್ ಹಾಕಿದಾರಂತ. 25-26 ಬಜೆಟ್ ಅಂದರೆ ಕಳೆದ ವರ್ಷದ ಬಜೆಟಲ್ಲಿ ಉಲ್ಲೇಖಿಸಲಾದ ಹಣಕಾಸು ಕ್ರೋಢೀಕರಣದ ಗುರಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಓಕೆ, ಈಗ ಏನಾಗುತ್ತೆ, ಸಾಮಾನ್ಯವಾಗಿ ನೀವು ಪ್ರತಿ ವರ್ಷ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ರಿ. ಓಕೆ, ಇದು 2025-26ರಲ್ಲಿ ಫೆಬ್ರವರಿ 1ರಂದು ನೀವೊಂದು ಏಪ್ರಿಲಿಂದ 2025 ಏಪ್ರಿಲಿಂದ 2026 ಮಾರ್ಚ್ ಒಳಗಡೆ ನಾನು ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಳ್ತೀರಿ. ಅದಕ್ಕೆ ₹100 ಖರ್ಚಾಗುತ್ತೆ ಅಂತ ಒಂದು ಅಂದಾಜನ್ನು ಮಾಡಿ ಫೆಬ್ರವರಿ 1ರಂದು ಆ ₹100 ನನಗೆ ಎಲ್ಲಿಂದ ಬರುತ್ತೆ, ಎಲ್ಲೆಲ್ಲಿ ಖರ್ಚು ಮಾಡ್ತೀನಿ ಆ ₹100 ಅಂತ ಒಂದು ಪ್ಲ್ಯಾನ್ ಹಾಕ್ಕೊಳ್ತೀರಲ್ವ, ಅದು 2025-26ರ ಬಜೆಟ್. ಮಾರ್ಚ್ 31 ಆಯಿತು. ನೆಕ್ಸ್ಟ್ 2026-27ಗೆ ಬಂದ್ವಿ. ಆಗ ಮತ್ತೆ ಫೆಬ್ರವರಿ 1 ಬಂತು. ಮತ್ತೆ ಇನ್ನೊಂದು ಟೂರ್ ಪ್ಲಾನ್ ಹಾಕಿದ್ರಿ. ಆಗ ₹150 ಬೇಕು ಅಂತ ಒಂದು ಪ್ಲಾನ್ ಹಾಕಿದ್ರಿ. ಈ ಬಜೆಟಲ್ಲಿ ₹150 ಬೇಕು, ಅದು ಎಲ್ಲಿಂದ ಬರುತ್ತೆ, ಎಲ್ಲಿ ಖರ್ಚಾಗುತ್ತೆ ಎಲ್ಲವನ್ನ ಹೇಳ್ತಾ ಇದ್ದೀರಿ. ಜೊತೆಗೆ ಆ ವರ್ಷದ ಬಜೆಟಲ್ಲಿ ಕಳೆದ ವರ್ಷ ₹100 ಪ್ಲಾನ್ ಹಾಕ್ಕೊಂಡಿದ್ರಲ್ವ, ಆ ₹100ದಲ್ಲಿ ಎಲ್ಲಿಂದ ಬಂತು ₹100 ಅಂತ ಏನು ಹೇಳಿದ್ರಿ ಅದು ಸರಿಯಾಗಿ ಬಂತಾ ಇಲ್ವಾ? ₹100 ಎಲ್ಲೆಲ್ಲಿ ಖರ್ಚು ಮಾಡ್ಬೇಕಂತ ಏನು ಅಂದಾಜು ಹಾಕ್ಕೊಂಡಿದ್ರಿ ಅದು ಸರಿಯಾಗಿ ಅಲ್ಲಲ್ಲಿ ಖರ್ಚಾಯ್ತಾ, ಅಥವಾ ಹೆಚ್ಚಿಗೆ ಖರ್ಚಾಯ್ತಾ, ಕಡಿಮೆ ಖರ್ಚಾಯ್ತಾ ಅಂತ ಒಂದು ಡೀಟೇಲ್ಸನ್ನು ಕೂಡ ಕೊಡ್ತೀರಾ. ಅದನ್ನು ನಾವು ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತೀವಿ. ರಿವೈಸ್ಡ್ ಎಸ್ಟಿಮೇಟ್ಸ್ ಆ ಬಜೆಟ್ ಮಂಡನೆಯಲ್ಲಿ ಹೇಳಿರ್ತಕ್ಕಂತಹ ಅಂದಾಜುಗಳನ್ನು ಬಜೆಟ್ ಎಸ್ಟಿಮೇಟ್ಸ್ ಅಂತೀವಿ. BE ಬೇರೆ, RE ಬೇರೆ. BE ಅಂತಕ್ಕಂಥದ್ದು ಬಜೆಟ್ ಮಂಡನೆ ಮಾಡುವಾಗ ಹೇಳ್ತಕ್ಕಂಥ ಅಂದಾಜುಗಳು, ಇನ್ನೂ ಆಗಿರಲ್ಲ ಈವೆಂಟು. ಹಾಗಾಗಿ ಹಿಂಗಾಗ್ಬೋದು, ಅಲ್ಲಿಂದ ಬರ್ಬೋದು, ಇಲ್ಲಿ ಖರ್ಚಾಗ್ಬೋದು ಅಂತ ಒಂದು ಅಂದಾಜನ್ನು ಮಾಡ್ಕೊಳ್ತೀವಿ. ಅವುಗಳನ್ನು ಬಜೆಟ್ ಎಸ್ಟಿಮೇಟ್ಸ್ ಅಂತೀವಿ. ಆ ಈವೆಂಟ್ ಆದಮೇಲೆ ಆ ಆರ್ಥಿಕ ವರ್ಷ ಮುಗಿದ ನಂತರ ಇಲ್ಲ ನಾವು ಅನ್ಕೊಂಡಿದ್ದಿಷ್ಟು, ಅದಕ್ಕಿಂತ ಹೆಚ್ಚಿಗೆ ಖರ್ಚಾಯ್ತಾ, ಕಡಿಮೆ ಖರ್ಚಾಯ್ತಾ, ಅಥವಾ ನಾವು ಟ್ಯಾಕ್ಸಿಂದ ಇಷ್ಟು ಬರುತ್ತೆ ಅನ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚು ಬಂತಾ, ಕಮ್ಮಿ ಬಂತಾ, ಅಷ್ಟೇ ಬಂತಾ, ಅವುಗಳನ್ನು ನಾವು ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಕರಿತೀವಿ. ಅದು ಯಾವಾಗಲೂ ಮುಂದಿನ ವರ್ಷದ ಬಜೆಟನ್ನು ಮಂಡನೆ ಮಾಡುವಾಗ ರಿವೈಸ್ಡ್ ಎಸ್ಟಿಮೇಟ್ಸ್ ಅನ್ನುವ ಒಂದು ನಂಬರನ್ನು ಕೂಡ ಕೊಡ್ತಾರೆ. ಅವುಗಳನ್ನು ಎಕ್ಸಾಮಲ್ಲೂ ಕೂಡ ಪ್ರಶ್ನೆಗಳಾಗಿ ಕೇಳ್ತಾರೆ. ಒಂದು ರಿವೈಸ್ಡ್ ಎಸ್ಟಿಮೇಟ್ಸ್ ಮೇಲೆ ಒಂದು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ನಂತರ 26-27ರ ಬಜೆಟ್ ಕಡೆ ಬಂದ್ಬಿಡೋಣ. ಓಕೆ, ಈಗ ಬರೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ದ ಡೆಬ್ಟ್ ಟು GDP ರೇಷಿಯೋ is estimated at 55.6% in budget estimate 2026-27. ಅಂದರೆ ಈ ಬಜೆಟಲ್ಲಿ ಅಲ್ಲ, ಇದ್ರ ಬಗ್ಗೆ ಇನ್ನೊಂದು ಇದೆ ನೋಡೋಣ ಆಮೇಲೆ. ಈ ಬಜೆಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಲ್ಲ, ಈ ಬಜೆಟ್ ಪ್ಲಸ್ ಕಳೆದ ಬಜೆಟ್ ಇಲ್ಲೆಲ್ಲ ಮಿಕ್ಸ್ ಇದೆ. ಇರಲಿ, ನಾನು ಹೇಳ್ತೀನಿ ಮುಂದೆ. ಓಕೆ, ಈ ಬಜೆಟಲ್ಲಿ ನಮ್ಮ
ದೇಶದ ಸಾಲ ಮತ್ತು ನಮ್ಮ ದೇಶದ GDP ಇವುಗಳ ತುಲನೆಯನ್ನು ಮಾಡಿದಾಗ ಎಷ್ಟು ಸಾಲ ಇರಬಹುದು ಅಂದರೆ ಡೆಬ್ಟ್ ಟು GDP ರೇಷಿಯೋ 55.6% ಅಂತ ಹೇಳಿದ್ದಾರೆ ಈ ಬಜೆಟ್ ಎಸ್ಟಿಮೇಟಲ್ಲಿ. ಅಂದರೆ ನಮ್ಮ ದೇಶದ GDP ಎಷ್ಟಿದೆಯೋ ಆ GDPಯ ಇದನ್ನು 50% ಅಂದ್ಕೊಂಡ್ರೆ 50%ಗಿಂತಲೂ ಒಂದು ಚೂರು ಜಾಸ್ತಿ, ಎಷ್ಟು 55.6% ಈಸ್ ಅವರ್ ಡೆಬ್ಟ್, ನಮ್ಮ ಸಾಲ. ಅಂದರೆ ನಮ್ಮ GDP 100 ರೂಪಾಯಿ ಇದೆ ಅಂದರೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಆ GDPಯ 55.6% ಒಟ್ಟು ಸಾಲ, ಇಲ್ಲಿವರೆಗೂ ಭಾರತ ದೇಶದ ಒಟ್ಟು ಸಾಲ ಎಷ್ಟಿದೆ ಅಂದರೆ ನಮ್ಮ GDPಯ 55.6% ಸಾಲ ಇದೆಯಾ ಇಲ್ವಾ ನೋಡೋಣ. ಅದು ಮೊದಲ ಹೇಳಿಕೆ, ಇದನ್ನು ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ನೆಕ್ಸ್ಟು, ದ ಫಿಸ್ಕಲ್ ಡೆಫಿಸಿಟ್ ಇನ್ ರಿವೈಸ್ಡ್ ಎಸ್ಟಿಮೇಟ್ 2025-26 ಈಸ್ ಎಸ್ಟಿಮೇಟೆಡ್ ಟು 4.4% ಆಫ್ GDP. ಕಳೆದ ವರ್ಷ ಏನು ಹೇಳಿದ್ರು ಎಷ್ಟು ನಾವು ಫಿಸ್ಕಲ್ ಡೆಫಿಸಿಟ್ ಇರುತ್ತೆ ಅಂತ, ಅದರ 4.4% GDPಯ 4.4% ಫಿಸ್ಕಲ್ ಡೆಫಿಸಿಟ್ ಇರ್ಬೋದು ಅಂತ ಅಂದಾಜಿಸಿದ್ರು. ರಿವೈಸ್ ಎಸ್ಟಿಮೇಟಲ್ಲಿ 4.4 ಅಂತ ಹೇಳಿದ್ದಾರೆ. ಸರಿನಾ ತಪ್ಪ ನೋಡೋಣ. ದ ಫಿಸ್ಕಲ್ ಡೆಫಿಸಿಟ್ ಇನ್ ಬಜೆಟ್ ಎಸ್ಟಿಮೇಟ್ 2026 ಈಸ್ ಎಸ್ಟಿಮೇಟೆಡ್ 4.5% ಅಂದರೆ ತಪ್ಪಾಗುತ್ತೆ. 1-2 ಸರಿ, 3ನೇ ತಪ್ಪು. ಈಗೇನು ನೀವು ಯೋಚನೆ ಮಾಡಬೇಡ್ರಿ, ಈಗ ಒಂದು ಕ್ಲಾರಿಟಿ ಕೊಟ್ಕೊಂತ ಹೋಗ್ತೀನಿ, ನೋಡೋಣ. ಓಕೆ, ನಮ್ಮ ದೇಶದ ಆರ್ಥಿಕತೆ ಪ್ರಪಂಚದ 4ನೇ ಅತಿ ದೊಡ್ಡ ಆರ್ಥಿಕತೆ. 2 ಮಾತಿಲ್ಲ, ಆಲ್ರೆಡಿ ಕರೆಂಟ್ ಅಫೇರ್ಸಲ್ಲಿ ನೋಡಿದ್ದೀವಿ. ರೈಟ್, ಎಷ್ಟಿದೆ ಅಂದರೆ ಸುಮಾರು 4.2 ಟ್ರಿಲಿಯನ್ ಡಾಲರ್ಗಳಷ್ಟಿದೆ ನಮ್ಮ ಆರ್ಥಿಕತೆ. ಆರ್ಥಿಕತೆ ಅಂದ್ರೆ ಏನು? GDP ಅಂದ್ರೆ ಏನು? ಒಂದು ದೇಶದ ಗಡಿ ಭಾಗದೊಳಗಡೆ ಉತ್ಪನ್ನವಾಗ್ತಕ್ಕಂತಹ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ನಾವು GDP ಅಂತ ಕರಿತೀವಿ. ಅದು ಎಕನಾಮಿಕ್ಸಲ್ಲಿ ಕೇಳಿರ್ತೀರಿ, ಓದಿರ್ತೀರಿ, ಎಲ್ಲ ಮಾಡಿರ್ತೀರಿ. ಆ GDP ಭಾರತದ ಎಷ್ಟಿದೆ ಅಂದರೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 4.2 ಟ್ರಿಲಿಯನ್ ಡಾಲರ್ಗಳಷ್ಟಿದೆ. ನಮಗೆ ಟ್ರಿಲಿಯನ್ ಡಾಲರ್ ಅವೆಲ್ಲ ಗೊತ್ತಾಗಲ್ರಿ ಅಂತಂದರೆ ಆಲ್ಮೋಸ್ಟು ಒಂದು 350 ಲಕ್ಷ ಕೋಟಿ ಅಂತ ತಿಳ್ಕೊಬೋದು. 350 ಲಕ್ಷ ಕೋಟಿ, 350-360 ಆಗ್ಬೋದು. ಆ ನಂಬರ್ ಸರಿಯಾಗಿ ಸಿಗಲ್ಲ ನಮಗೆ, ಯಾಕಂದರೆ ಅದು ಡಾಲರ್ನ ಏರಿಳಿತದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಇಲ್ಲಿ 4.2 ಟ್ರಿಲಿಯನ್ ಡಾಲರ್ ಅಂತ ಹೇಳ್ತಾ ಇದ್ದೀವಿ. ಇರಲಿ, ಆ ಟ್ರಿಲಿಯನ್ ಡಾಲರು 4.2 ಎಲ್ಲ ಮರ್ತು ಬಿಡ್ರಿ. ನಮ್ಮ ದೇಶದ್ದು 350 ಲಕ್ಷ ಕೋಟಿ ಅಥವಾ 360 ಲಕ್ಷ ಕೋಟಿ ಒಟ್ಟು GDP ಇದೆ ಅಂತ ಅನ್ಕೊಂಡು, ಅದು ಆದಾಯ ಎಲ್ಲ GDP. ಅದು ಎಲ್ಲ GDPನೂ ಎಲ್ಲ ಸರ್ಕಾರಕ್ಕೆ ಬರಲ್ಲ, ಅರ್ಥ ಮಾಡ್ಕೊಳ್ರಿ. ಇದರದು ಅರೌಂಡ್ ಒಂದು 7% ಈ ವರ್ಷ ಇನ್ಕ್ರೀಸ್ ಆಗ್ಬೋದು. GDP ಗ್ರೋತ್ ರೇಟ್ ಅಂತ ಕರಿತೀವಲ್ವ. IMF ಒಂದು ನಂಬರ್ ಹೇಳುತ್ತೆ, RBI ಒಂದು ನಂಬರ್ ಹೇಳುತ್ತೆ, SBI ಒಂದು ನಂಬರ್ ಹೇಳುತ್ತೆ, ವರ್ಲ್ಡ್ ಬ್ಯಾಂಕ್ ಒಂದು ನಂಬರ್ ಹೇಳುತ್ತೆ, ಇನ್ನೊಂದು ಯಾವುದೋ ರೇಟಿಂಗ್ ಸಂಸ್ಥೆ ಇನ್ನೊಂದು ನಂಬರ್ ಹೇಳುತ್ತೆ. ಆಲ್ಮೋಸ್ಟ್ 7% ಅಂದರೂ ಕೂಡ 360 ಲಕ್ಷ ಕೋಟಿ ಇದ್ದದ್ದು 7% ಗ್ರೋತ್ ಆಗಿ ಇನ್ನೊಂದು 25-30 ಲಕ್ಷ ಕೋಟಿ ಜಾಸ್ತಿ ಆಗುತ್ತೆ. ಅರೌಂಡ್ ಒಂದು 390 ಲಕ್ಷ ಕೋಟಿನೂ ಅಥವಾ 400 ಲಕ್ಷ ಕೋಟಿ ಆಗಬಹುದು ನಮ್ಮ GDP ಈ ಒಂದು ಆರ್ಥಿಕ ವರ್ಷದಲ್ಲಿ. ಒಂದು ಲೈನ್ ಹಾಕೊಂಡ್ಬಿಡೋಣ, ಇಷ್ಟು, ಇದು 400 ಲಕ್ಷ ಕೋಟಿ. ಒಂದು ಅಂದಾಜು ರೀ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ನಾನು ನಿಮ್ಗೆ ಹೆಂಗಾರು ಮಾಡಿ ಅರ್ಥ ಮಾಡಿಸ್ಬೇಕಲ್ವ ಮತ್ತೆ ಈ ಕಾನ್ಸೆಪ್ಟನ್ನು. 400 ಲಕ್ಷ ಕೋಟಿ ನಮ್ಮ ದೇಶದ GDP ಇದೆ. GDP ಒಟ್ಟು ಆರ್ಥಿಕತೆ. ಈ 400 ಲಕ್ಷ ಕೋಟಿಯಲ್ಲಿ ಈ ಬಜೆಟ್ ಮಂಡನೆ ಆಗಿದೆ ಅಲ್ವಾ, ಆ ಬಜೆಟ್ ಮಂಡನೆ ಆಗಿರ್ತಕ್ಕಂಥದ್ದು 53.47 ಲಕ್ಷ ಕೋಟಿದು. ಬಜೆಟ್ ಗಾತ್ರ ಎಷ್ಟು? 53.47 ಲಕ್ಷ ಕೋಟಿ. ಅರ್ಥ ಆಯ್ತಲ್ವ? ಅಂದರೆ 400 ಲಕ್ಷ ಕೋಟಿಲಿ ಸರ್ಕಾರದ ಕೆಪಾಸಿಟಿ ಅಥವಾ ಸರ್ಕಾರಕ್ಕೆ ಆದಾಯ ಬರೋದು 53.47 ಲಕ್ಷ ಕೋಟಿ ಅನ್ನಂಗೆ ಅರ್ಥ. ಈಗ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂದರೆ ಅವ್ರ ಹತ್ರ ಅಷ್ಟು ಕೆಪಾಸಿಟಿ ಇದೆ ಅನ್ನಂಗೆ. 400 ಲಕ್ಷ ಕೋಟಿಗೆ ಬಜೆಟ್ ಮಂಡನೆ ಮಾಡಿಬಿಡೋದಾಗಿತ್ತು GDP ಎಷ್ಟು ಅಂದರೆ ಅಲ್ಲ ಹಂಗೆ. ಓಕೆ, ಹಾಗಾಗಿ ಈ 400 ಲಕ್ಷ ಕೋಟಿನ ನಾವು 4 ಭಾಗ ಮಾಡೋಣ. 1 ಭಾಗ, 2 ಭಾಗ, 3 ಭಾಗ, 4 ಭಾಗ. ಇದೊಂದು 50 ಲಕ್ಷ ಕೋಟಿ,
ಇದೊಂದು 50 ಲಕ್ಷ ಕೋಟಿ, ಇದೊಂದು 50 ಲಕ್ಷ ಕೋಟಿ, ಇದೊಂದು 50 ಲಕ್ಷ ಕೋಟಿ. ಸೊ ಎಷ್ಟು ಭಾಗ ಆಯಿತು? 4 ಭಾಗ ಆಯಿತು. ಅದರಲ್ಲಿ ಒಂದು ಭಾಗ ಆಲ್ಮೋಸ್ಟ್ ಒಂಚೂರು ಹೆಚ್ಚು ಕಮ್ಮಿ 53 ಅಂದರೆ 50 ಹತ್ತತ್ರ ಅಂದ್ಕೊಂಡ್ರೆ ಒಂದು ಭಾಗ ಅಂದರೆ 25% ಏನಿದೆ ಅಥವಾ 1/4 ಏನಿದೆ ಅದು ನಮ್ಮ ಬಜೆಟ್ ಗಾತ್ರ. ಓಕೆ, ಅರ್ಥ ಆಯ್ತಲ್ವ? ಸರಿ, ಈ ಒಂದು 53 ಲಕ್ಷ ಕೋಟಿಲಿ 53 ಲಕ್ಷ ಕೋಟಿ ಕೂಡ ಸರ್ಕಾರಕ್ಕೆ ಆದಾಯ ಬರಲ್ಲ. ಮತ್ತೇನು ಮಾಡ್ತಾರೆ? ಸಾಲ ತೆಗೆದುಕೊಳ್ಬೇಕು. 53 ಲಕ್ಷ ಕೋಟಿಲಿ 53 ಲಕ್ಷ ಕೋಟಿನೂ ಕೂಡ ಆದಾಯ ಬರಲ್ವೇ? ಮತ್ತೇನು ಮಾಡಬೇಕು? ಸಾಲ ತೆಗೆದುಕೊಳ್ಬೇಕಂದ್ರೆ ಎಲ್ಲಿಂದ ಸಾಲ ತೆಗೆದುಕೊಳ್ತಾರೆ ಅದು ಬೇರೆ ವಿಚಾರ. ಆದರೆ ನಮ್ಮ GDP 400 ಲಕ್ಷ ಕೋಟಿ ಇದೆ. ಅದಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷದ ಅಂದರೆ ಪ್ರಸ್ತುತ ಆರ್ಥಿಕ ವರ್ಷ 2026-27ರಲ್ಲಿ ಎಷ್ಟು ಸಾಲ ತೆಗೆದುಕೊಳ್ಬೇಕ್ರಿ ಅಂದರೆ 4.3% ಆಫ್ GDP ಸಾಲ ತೆಗೆದುಕೊಳ್ಬಹುದು ನೀವು. 4.3% ಅಷ್ಟೇ. ಹಾಗಾದರೆ ನಮ್ಮ GDP ಇರೋದು 400 ಲಕ್ಷ ಕೋಟಿ ಇಂಟು 4.3 ಡಿವೈಡೆಡ್ ಬೈ 100 ಮಾಡಿದರೆ ಅರೌಂಡ್ ಒಂದು 17 ಲ್ಯಾಕ್ ಬರುತ್ತೆ ಅನ್ಕೊಳ್ಳೋಣ. 17 ಲಕ್ಷ ಕೋಟಿಯಷ್ಟು ಸಾಲವನ್ನು ಮಾಡಬಹುದು ಅಂತ ಅರ್ಥ. ಅದನ್ನು ಮತ್ತೆ ತೀರಿಸ್ತಾರೆ. ಹೀಗೆ ಇಲ್ಲಿ ಪ್ರಶ್ನೆ ಏನಿದೆ, ಮೂರನೇ ಹೇಳಿಕೆನ ಫಸ್ಟ್ ತೆಗೆದುಕೊಳ್ತೀನಿ. ದ ಫಿಸ್ಕಲ್ ಡೆಫಿಸಿಟ್ ಇನ್ ಬಜೆಟ್ ಎಸ್ಟಿಮೇಟ್ ಇನ್ 2026-27 ಈಸ್ ಎಸ್ಟಿಮೇಟೆಡ್ ಎಟ್ 4.5% ಅಂದರೆ ತಪ್ಪು. ಯಾಕಂದರೆ 4.3% ಆಫ್ ಅವರ್ GDP. 2026-27ನೇ ಸಾಲಿನ ಬಜೆಟ್ ಅಂದಾಜಿನಲ್ಲಿ ಹಣಕಾಸಿನ ಕೊರತೆ ಅಥವಾ ಫಿಸ್ಕಲ್ ಡೆಫಿಸಿಟ್ಟು GDPಯ 4.5 ಅಲ್ಲ, 4.3%. ಅಂದರೆ ಸುಮಾರು 17 ಲಕ್ಷ ಕೋಟಿಗಳಷ್ಟು ಸಾಲವನ್ನು ಮಾಡಬಹುದು ಈ ವರ್ಷ. ಯಾಕೆ GDPನ ಜಾಸ್ತಿ ಮಾಡ್ಬೇಕಂದ್ರೆ ಜಾಸ್ತಿ ಆದಾಯ ಬರುತ್ತೆ ಸರ್ಕಾರಕ್ಕೆ, ಜಾಸ್ತಿ ಸಾಲವನ್ನು ಕೂಡ ತೆಗೆದುಕೊಳ್ಬೋದು. ಅರ್ಥ ಆಯ್ತಲ್ವ? ಮತ್ತು ಇದ್ಯಾವುದೋ ಹೇಳಿದ್ರಲ್ಲ ಸರ್ ಫಸ್ಟ್ ಸ್ಟೇಟ್ಮೆಂಟಲ್ಲಿ, ದ ಡೆಪ್ ಟು GDP ರೇಷಿಯೋ ಈಸ್ ಎಸ್ಟಿಮೇಟೆಡ್ 55.6% ಆಫ್ ಬಜೆಟ್ ಎಸ್ಟಿಮೇಟ್ 2026 ಅಂದರೆ 26-27 ಅಂದರೆ ಈಗ ಈ ಸಲ 17 ಲಕ್ಷ ಕೋಟಿ, ಅದ್ರಾಗ ಒಂದೆಷ್ಟೋ ಸಾಲ ತೀರಿಸ್ತೀವಿ. ಕಳೆದ ವರ್ಷ ಎಷ್ಟೋ ಲಕ್ಷ ಕೋಟಿ ತೊಗೊಂಡಿದ್ವಿ, ಅದ್ರಾಗ ಎಷ್ಟೋ ತೀರಿಸಿದ್ವಿ. ಇದರಂಗೆ ಸಾಲ ಮಾಡಿ 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 ಭಾರತದ ಸಾಲ ಎಷ್ಟಾಗಬಹುದು, ಎಷ್ಟಾಗಿದೆ ಈಗ ಆಲ್ರೆಡಿ, ಈ ವರ್ಷದ ಎಂಡಿಗೆ ಎಷ್ಟಾಗಬಹುದು ಅಂದರೆ ನಮ್ಮ GDPಯ ಅಂದರೆ 400 ಲಕ್ಷ ಕೋಟಿಯ 55.6% ಆಫ್ ಅವರ್ GDP ನಮ್ಮ ಸಾಲ ಇರಲಿದೆ. ಒಟ್ಟು ಸಾಲ ಅಂದರೆ 400 ಲಕ್ಷ ಕೋಟಿಯಲ್ಲಿ 50% ಅಂದರೆ 200 ಲಕ್ಷ ಕೋಟಿ, ಇನ್ನೊಂದು 5% ಜಾಸ್ತಿ ಅಂದರೆ ಇನ್ನೊಂದು 20 ಲಕ್ಷ ಕೋಟಿ ಅಂದರೆ 220 ಲಕ್ಷ ಕೋಟಿ ಸಾಲ ಇರಬಹುದು ನಮ್ಮ ದೇಶದ್ದು ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಡೆಪ್ ಟು GDP ರೇಷಿಯೋ ಬೇರೆ, ಫಿಸ್ಕಲ್ ಡೆಫಿಸಿಟ್ ಬೇರೆ. ಇನ್ನು ಎರಡನೇ ಹೇಳಿಕೆ ಏನು ಸರ್, ಇದು 2025-26 ಬಜೆಟ್ ಬಗ್ಗೆ ಹೇಳ್ತಾ ಇದ್ರಿ ಅಂದ್ರೆ ಅದು ರಿವೈಸ್ಡ್ ಎಸ್ಟಿಮೇಟ್. ಕಳೆದ ಬಾರಿ ಬಜೆಟ್ ಮಂಡನೆ ಮಾಡಿದಾಗ ಬಜೆಟ್ ಎಸ್ಟಿಮೇಟ್ ಎಷ್ಟೋ ಹೇಳಿದ್ರು, ನೋಡ್ರಿ ನಾವು ಇಷ್ಟು GDPಗೆ ಇಷ್ಟು ಪರ್ಸೆಂಟೇಜ್ ಸಾಲವನ್ನು ತೆಗೆದುಕೊಳ್ತೀವಿ ಅಂತ. ಅಷ್ಟು ತೊಗೊಂಡಾರ? ಇಲ್ಲ ಅಂದರೆ ಕರೆಕ್ಟ್ 4.4% ತೆಗೆದುಕೊಂಡಿದ್ದಾರೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗ ಜೊತೆಗೆ ಏನು ಮಾಡಿರಿ, ಪ್ರತಿ ಬಜೆಟಲ್ಲೂ ಕೂಡ ಒಂದು ವರ್ಷ 2 ವರ್ಷದ ಬಜೆಟ್ ನೋಡ್ರಿ, ಅಥವಾ ಎಕನಾಮಿಕ್ ಸರ್ವೆ ಮಾಡಿದ್ದೀನಿ ಕರ್ನಾಟಕದ್ದು ಮತ್ತು ಭಾರತದ್ದು, ಅವೆರಡರಲ್ಲೂ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ಕೊಟ್ಟಿರ್ತೀವಿ, ಇನ್ನೂ ಹೆಚ್ಚಿನ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀವಿ ಅವತ್ತಿನ ವಿಡಿಯೋ ಮಾಡಬೇಕಾದ್ರೆ ಅಲ್ವಾ. ಸೊ fiscal consolidation. The government has been delivering on our fiscal commitments consistently without compromising on social needs to strive towards accepted standards of fiscal management. In budget 25-26, I had indicated that central government would target reaching a debt to the GDP ratio 50% of our GDP by 2030-31. 2030 ಮತ್ತು 31ನೇ ವರ್ಷದ ಅಂತ್ಯದ ವೇಳೆಗೆ ಭಾರತದ ಒಟ್ಟು ಸಾಲವು ನಮ್ಮ GDPಯ 50% ಅಷ್ಟು ಇರಬೇಕು ಅನ್ನೋ ಒಂದು ಟಾರ್ಗೆಟ್ ಹಾಕ್ಕೊಂಡಿದ್ದೀವಿ, ತಂದೆ ತರ್ತೀವಿ. ಹೋದ ವರ್ಷ 25-26ರ ಬಜೆಟಲ್ಲಿ ಒಟ್ಟು ಡೆಪ್ ಟು GDP ರೇಷಿಯೋ ಅಂದರೆ ಭಾರತದ ಒಟ್ಟು ಸಾಲ ನಮ್ಮ GDPಯ 56.1% ಅಂತ ಅನ್ಕೊಂಡಿದ್ವಿ, ಅಚೀವ್ ಮಾಡಿದ್ದೀವಿ. ಈ ವರ್ಷ ಇನ್ನೂ ಕೆಳಗೆ ತರ್ತಾ ಇದ್ದೀವಿ, 55.6%ಗೆ ತರ್ತಾ ಇದ್ದೀವಿ.
ಸೊ ಅದಕ್ಕೋಸ್ಕರ ದ ಡೆಪ್ ಟು GDP ರೇಷಿಯೋ ಎಸ್ಟಿಮೇಟೆಡ್ ಎಟ್ 55.6% ಅಟ್ ದ ಎಂಡ್ ಆಫ್ ದ 26-27 ಅಂದ್ಕೊಂಡಿದ್ದಾರೆ. ಅರ್ಥ ಆಯ್ತು ಅನ್ಕೊಳ್ತೀನಿ ಒಂದು ರೇಂಜಲ್ಲಿ. ಇಲ್ಲ ಇವಾಗೇ ಹೋಗಿ ಇನ್ನೂ ಸ್ವಲ್ಪ ಗೂಗಲ್ ಮಾಡಿ ಇನ್ನೂ ಸ್ವಲ್ಪ ಯೂಟ್ಯೂಬ್ ನೋಡಿ ಅರ್ಥ ಮಾಡ್ಕೊಂಡು ಬನ್ನಿ ಇಲ್ಲಿಗೆ. ಓಕೆ, ನೆಕ್ಸ್ಟ್ ಒನ್ ಆಫ್ ದ ಮೇನ್ ಆಪರೇಷನಲ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಡೆಪ್ ಟಾರ್ಗೆಟಿಂಗ್ ಇಸ್ ಅ ಫಿಸ್ಕಲ್ ಡೆಫಿಸಿಟ್. ಫಿಸ್ಕಲ್ ಡೆಫಿಸಿಟ್ ಅಂದರೆ ಆ ವರ್ಷದ ಸಾಲ ಎಷ್ಟು ತಗೋಬೇಕು. ಜನರಲಿ ಫಿಸ್ಕಲ್ ಡೆಫಿಸಿಟ್ ಈಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ದ ಟೋಟಲ್ ರೆವಿನ್ಯೂ ಅನ್ನೋದು. ಅಲ್ಲ, ನಮ್ಮ ಖರ್ಚು ಎಷ್ಟಿದೆ, ಆದಾಯ ಎಷ್ಟಿದೆ. ಖರ್ಚು ಜಾಸ್ತಿ ಇದ್ದಾಗ, ಆದಾಯ ಕಮ್ಮಿ ಇದ್ದಾಗ ಸಾಲದಲ್ಲಿ ತಗೊಳ್ಳೇಬೇಕು ಸಾಲ. ಈಗ ನನ್ನ ಹತ್ರ 50 ರೂಪಾಯಿ ಇದೆ, ನಾನು ಖರ್ಚು ಮಾಡೋದು 100 ರೂಪಾಯಿ ಅಂದರೆ ಇನ್ನು 50 ರೂಪಾಯಿ ಸಾಲ ತೆಗೆದುಕೊಳ್ಳಬೇಕಲ್ಲ. ಐ ಆಮ್ ಹ್ಯಾಪಿ ಟು ಇನ್ಫಾರ್ಮ್ ದಿಸ್ August house that I have fulfilled my commitment made FY 2021-22 reduce the fiscal deficit below 4.5% of GDP by 2025-26. ಇನ್ ರಿವೈಸ್ಡ್ ಎಸ್ಟಿಮೇಟ್ ಅಲ್ಲಿ ಏನು ಮಾಡಿದ್ದಾರೆ, ಬಜೆಟಲ್ಲಿ 4.4% ಅಂದಿದ್ರು, ಹೋದ ಬಜೆಟಲ್ಲಿ ಅದನ್ನ ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತು ಈ ಬಜೆಟಲ್ಲಿ ಫಿಸ್ಕಲ್ ಡೆಫಿಸಿಟ್ 4.3% ಇರುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ಮಾತ್ರ ಎಕ್ಸ್ಪ್ಲೇನ್ ಮಾಡಬಲ್ಲೆ, ಇಷ್ಟು ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ಇವೆಲ್ಲ ನಂಬರ್ಸು ನೆನ್ಪಿಟ್ಟಿರಿ. ನೋಡಿ, ನಮ್ಮ ಸಾಲದ ಟ್ರೆಂಡ್ ಯಾವ ಥರ ಇದೆ. ಒಟ್ಟು GDPಯ 48% ಅಥವಾ 49% ಇತ್ತು 17-18ರಲ್ಲಿ. ಆಮೇಲೆ ಸ್ವಲ್ಪ ಸಾಲ ಜಾಸ್ತಿ ಮಾಡ್ತಾ ಹೋದ್ರು, ಮತ್ತೆ ಜಾಸ್ತಿ ಆಯಿತು. ಕೋವಿಡ್-19ನಲ್ಲಿ ಇನ್ಕಮ್ ಇರಲಿಲ್ಲ, ಸಾಲ ಜಾಸ್ತಿ ತೆಗೆದುಕೊಂಡ್ವಿ. ಸೊ ಆಗ 61.4%ಗೆ ಹೋಗಿತ್ತು. ನಂತರ ಸ್ವಲ್ಪ ಸಾಲವನ್ನು ಕಡಿಮೆ ಮಾಡ್ತಾ 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 ಈಗ 55.6% ಆಫ್ ಅವರ್ GDP ಅಂದರೆ ಸುಮಾರು 220 ಲಕ್ಷ ಕೋಟಿ ಸಾಲ ಇದೆ ನಮ್ಮದು. ಇದನ್ನು 50% ಗಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಬೈ 2031 ಬಜೆಟ್ಗೆ. ಓಕೆ, ಇನ್ನು ಟ್ರೆಂಡ್ ಇನ್ ಟ್ಯಾಕ್ಸ್ ರಿಸಿಪ್ಟ್ಸ್. ಟ್ಯಾಕ್ಸ್ ಎಷ್ಟು ಬರ್ತಾ ಇದೆ ಅಂದರೆ, ಒಟ್ಟು ಡೈರೆಕ್ಟ್ ಟ್ಯಾಕ್ಸು 6.9% ಆಫ್ ಅವರ್ GDP, ಅದೇ ಇಂಡೈರೆಕ್ಟ್ ಟ್ಯಾಕ್ಸು 4.3% ಆಫ್ ಅವರ್ GDP. ಒಟ್ಟಾರೆಯಾಗಿ ಟ್ಯಾಕ್ಸು ನಮ್ಮ GDPಯ 11.2% ಟ್ಯಾಕ್ಸ್ ಬರ್ತಾ ಇದೆ ನಮ್ಮ ದೇಶಕ್ಕೆ. ಇಲ್ಲಿ ಫಿಸ್ಕಲ್ ಡೆಫಿಸಿಟ್ ಎಷ್ಟಾಗ್ತಾ ಇದೆ, 4.3 ಗಳಿಸ್ತಾ ಇದೀವಿ ಈ ವರ್ಷ. ಕಳೆದ ವರ್ಷ 4.4%, ಅದರ ಹಿಂದಿನ ವರ್ಷ 4.8% ಸಾಲ ತೆಗೆದುಕೊಂಡಿದ್ವಿ. ಸೊ ನೋಡಿ, ಕೋವಿಡ್-19 ಸಂದರ್ಭದಲ್ಲಿ ನಮ್ಮ GDPಯ 9.2% ಸಾಲ ತೆಗೆದುಕೊಂಡಿದ್ವಿ. ಆಮೇಲೆ ಸಾಲದ ಮಿತಿಯನ್ನು ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ರೆವೆನ್ಯೂ ಡೆಫಿಸಿಟ್ ಕೂಡ ಕಡಿಮೆ ಆಗ್ತಾ ಇದೆ. ಹಾಗೆ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಕೂಡ ಕಡಿಮೆ ಆಗ್ತಾ ಇದೆ. ಪ್ರೈಮರಿ ಡೆಫಿಸಿಟ್ ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾದರೆ ಪ್ರೈಮರಿ ಡೆಫಿಸಿಟ್ ಅಂದ್ರೇನು, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದ್ರೇನು, ರೆವೆನ್ಯೂ ಡೆಫಿಸಿಟ್ ಅಂದ್ರೇನು, ಫಿಸ್ಕಲ್ ಡೆಫಿಸಿಟ್ ಅಂದ್ರೇನು ಹೋಗಿ ಓದಿ ತಿಳ್ಕೋಬೇಕು. ನೆಕ್ಸ್ಟ್ ಎರಡನೇ ಪ್ರಶ್ನೆ, 2026-27 ಪ್ರಕಾರ ಈ ಬಜೆಟ್ ಪ್ರಕಾರ 25-26 ಪರಿಷ್ಕೃತ ಅಂದಾಜುಗಳನ್ನು ನೋಡೋಣ. ಬಜೆಟ್ ಎಸ್ಟಿಮೇಟ್ಸ್ ಕಳೆದ ವರ್ಷದ್ದು. ಓಕೆ, ಕಳೆದ ವರ್ಷ ಏನು ಅಂದ್ಕೊಂಡಿದ್ರು ಅಷ್ಟು ಆಗಿದಾವ ಅಂತ. ಟೋಟಲ್ ರಿಸಿಪ್ಟ್ಸ್ ಎಕ್ಸ್ಕ್ಲೂಡಿಂಗ್ ದ ಬಾರೋಯಿಂಗ್ಸ್ ಆರ್ 34 lakh crore ಕಳೆದ ವರ್ಷ. ನೆಟ್ ಟ್ಯಾಕ್ಸ್ ರಿಸಿಪ್ಟ್ಸ್ ಕಳೆದ ವರ್ಷ 26.7 ಲಕ್ಷ ಕೋಟಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 11 ಲಕ್ಷ ಕೋಟಿ ಅಂದಿದ್ರು, 11 ಲಕ್ಷ ಕೋಟಿ ಖರ್ಚು ಮಾಡಿದಾರಾ ಇಲ್ವಾ. ಫಿಸ್ಕಲ್ ಡೆಫಿಸಿಟ್ 4.4% ಅಂದಿದ್ರು GDPದು. ಈ ವರ್ಷ ಬಿಡ್ರಿ 4.3%. ಕಳೆದ ವರ್ಷ 4.4% GDP ಅಂದಿದ್ರು, ಅಷ್ಟು ಮಾಡಿದ್ದಾರೆ ಅಂದರೆ ಹೌದು, ಎಲ್ಲವೂ ಕೂಡ ಸರಿಯಾಗಿದೆ. ಓಕೆ, ನೋಡೋಣ ಬೇಕಾದ್ರೆ ಒಂದು ನಂಬರ್ಸು. ಸೊ ಕಳೆದ ವರ್ಷ ಇಲ್ಲಿದೆ ನೋಡಿ, 25-26 ರಿವೈಸ್ಡ್ ಎಸ್ಟಿಮೇಟ್, 25-26 ಬಜೆಟ್ ಎಸ್ಟಿಮೇಟ್. ಅಂದರೆ ಬಜೆಟಲ್ಲಿ ಎಷ್ಟು ಹೇಳಿದ್ರು, ರೆವೆನ್ಯೂ ರಿಸಿಪ್ಟು 34 ಲಕ್ಷ ಕೋಟಿ ಬರಬಹುದು ರೆವೆನ್ಯೂ ಅಂತ ಹೇಳಿದ್ರು. ಆದರೆ 33 ಲಕ್ಷ ಕೋಟಿ, ಸ್ವಲ್ಪ ಕಡಿಮೆ ಆಯಿತು. ಟ್ಯಾಕ್ಸ್ ರೆವೆನ್ಯೂ 26 ಲಕ್ಷ ಕೋಟಿ ಅಂದಿದ್ರು, ಸ್ವಲ್ಪ ಜಾಸ್ತಿನೇ ಆಗಿದೆ. ನಾನ್ ಟ್ಯಾಕ್ಸ್ ರೆವೆನ್ಯೂ 6 ಲಕ್ಷ ಕೋಟಿ ಅಂದಿದ್ರು, ಸ್ವಲ್ಪ ಕಡಿಮೆ ಆಗಿದೆ. ಅದೇ ಥರ ಕ್ಯಾಪಿಟಲ್ ರಿಸಿಪ್ಟ್ಸು, ಅದೇ ಥರ ಟೋಟಲ್ ಎಕ್ಸ್ಪೆಂಡಿಚರ್. ಬಜೆಟ್ ಎಷ್ಟಿತ್ತು ಹೋದ ವರ್ಷದ ಬಜೆಟು 50.65 ಲಕ್ಷ ಕೋಟಿ ಇತ್ತು. ಆದರೆ ಫೈನಲಿ ರಿವೈಸ್ಡ್ ಎಸ್ಟಿಮೇಟ್ ಆದಾಗ 49.64 ಲಕ್ಷ ಕೋಟಿಗೆ ಇಳೀತು. ಸೊ ಹೋದ ಸಲ ಮಾತಾಡಿದ್ವಿ ನಾವು, ಕಳೆದ ಸಾಲಿನ ಬಜೆಟ್ ಗಾತ್ರ 50.65 ಲಕ್ಷ ಕೋಟಿ, ಆದರೆ ಅದು 49.64 ಲಕ್ಷ ಕೋಟಿಗೆ ಇಳಿದಿದೆ. ಅದನ್ನೇ ಎಸ್ಟಿಮೇಟ್ ಅನ್ನೋದು. ಬಜೆಟ್ ಎಸ್ಟಿಮೇಟ್ನ ಬೇರೆ, ರಿವೈಸ್ಡ್ ಎಸ್ಟಿಮೇಟ್ ಬೇರೆ. ಅಂದರೆ ರಿವೈಸ್ಡ್ ಎಸ್ಟಿಮೇಟಲ್ಲಿ ಸ್ವಲ್ಪ ಕರೆಕ್ಟ್ ನಂಬರ್ ಸಿಗ್ತವೆ, ಮೊದಲು ಅನ್ಕೊಂಡಿರ್ತೀವಿ. ಓಕೆ, ಹಾಗಾಗಿ ದ ನಾನ್ ಡೆಪ್ಟ್ ರಿಸಿಪ್ಟ್ಸು 34 lakh crore, ಅದರಲ್ಲಿ ನೆಟ್ ಟ್ಯಾಕ್ಸ್ ರಿಸಿಪ್ಟ್ಸು 26.7 lakh crore. ಒಟ್ಟಾರೆಯಾಗಿ ಟೋಟಲ್ ಎಕ್ಸ್ಪೆಂಡಿಚರ್ ಅಥವಾ ಬಜೆಟ್ ಗಾತ್ರ 49.6 ಲಕ್ಷ ಕೋಟಿಗೆ ಇಳಿದಿತ್ತು. ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೆಪೆಕ್ಸು 11 ಲಕ್ಷ ಕೋಟಿ ಅಂದಿದ್ರು, 11 ಲಕ್ಷ ಕೋಟಿ ಆಗಿದೆ.
ಸೊ ಇದು ರಿವೈಸ್ಡ್ ಎಸ್ಟಿಮೇಟ್ ಬಗ್ಗೆ ಒಂದು ಪ್ರಶ್ನೆ ಕೇಳಬಹುದು ಎಕ್ಸಾಮಲ್ಲಿ. ಮತ್ತು ಈ ಬಾರಿಯ ಬಜೆಟಲ್ಲಿ ಏನಿದೆ ಈ ನಂಬರ್ಸು ಅದನ್ನು ಕೂಡ ನೋಡ್ಬೇಕಲ್ವ. ಇನ್ನು ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು? ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆಸಿಪ್ಟ್ಸ್, ಒಟ್ಟು ಖರ್ಚು ಮೈನಸ್ ಒಟ್ಟು ಆದಾಯ, ಆಗ ವಿತ್ತೀಯ ಕೊರತೆ ಬರುತ್ತೆ. ವಿತ್ತೀಯ ಕೊರತೆ ಅಂದ್ರೆ ಏನು? ಈ ವರ್ಷ ಎಷ್ಟು ಸಾಲ ಮಾಡ್ಬೇಕ್ರಿ ಅಂದಂಗೆ ಅರ್ಥ. ಓಕೆ, ಹೋದ ವರ್ಷ 11 ಲಕ್ಷ, ಹೋದ ವರ್ಷ ಎಷ್ಟೋ ಸಾಲ ಮಾಡಿದ್ರು, ಅದನ್ನು ನಾವು ಕಳೆದ ಬಜೆಟಲ್ಲಿ ಮಾತಾಡಿದ್ವಿ, 16 ಲಕ್ಷ ಕೋಟಿ ಏನಿತ್ತು. ಇನ್ನು ಫಿಸ್ಕಲ್ ಡೆಫಿಸಿಟ್ ಮತ್ತು ರೆವೆನ್ಯೂ ಡೆಫಿಸಿಟ್ ಮಧ್ಯದಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ಅನ್ನು ಕೂಡ ನೋಡ್ಬೋದು. ಇನ್ನು ಕ್ವಶನ್ ನಂಬರ್ 3, 2025-26 ಬಜೆಟ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಇಲ್ಲ, ಇದು 26-27, ಇಲ್ಲೊಂದು ನಂಬರ್ ಚೇಂಜ್ ಆಗಿದೆ. ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಬಜೆಟ್ ಎಸ್ಟಿಮೇಟ್ಸ್ ಫಾರ್ ದ 26-27? ಒಟ್ಟು ವೆಚ್ಚ ಅಂದರೆ ಟೋಟಲ್ ಗಾತ್ರ 53.5 ಲಕ್ಷ ಕೋಟಿ, ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ 53.47 ಲಕ್ಷ ಕೋಟಿ ಈ ಬಾರಿ. ಓಕೆ, ವಿತ್ತೀಯ ಕೊರತೆ GDP 4.3% ಕರೆಕ್ಟ್ ಆಗಿದೆ. ನಿವ್ವಳ ತೆರಿಗೆ 28.7 ಲಕ್ಷ ಕೋಟಿ ನಿವ್ವಳ ತೆರಿಗೆ ಬರಬಹುದಾ? ನೆಟ್ ಟ್ಯಾಕ್ಸ್ ರಿಸಿಪ್ಟ್ಸ್ ನೋಡೋಣ. ಗ್ರಾಸ್ ಮಾರ್ಕೆಟ್ ಬಾರೋಯಿಂಗ್ಸ್ ಅರೌಂಡ್ 7.2 lakh crore. ಸೊ ಎಲ್ಲವೂ ಕೂಡ ಸರಿಯಾಗಿದೆ ಈ ಬಾರಿ. ಸೊ 4.3% ಆಫ್ ಅವ್ರ GDP ಏನಿದೆಯಲ್ಲ, ಆಲ್ಮೋಸ್ಟ್ ಒಂದು 17-18 ಲಕ್ಷ ಕೋಟಿ ಸಾಲ ಮಾಡಲೇಬೇಕಾಗುತ್ತೆ ಅನ್ನಂಗೆ. ಫಿಸ್ಕಲ್ ಕನ್ಸಾಲ್ಟೇಷನ್ ಅಂತ ಹೇಳ್ತಾ ಸೊ ಎಷ್ಟೆಷ್ಟು ಏನೇನಂತ ನಂಬರ್ ಹೇಳಿದ್ದಾರೆ ನೋಡ್ಬೋದು. ಈಗ ಬಜೆಟ್ ಎಸ್ಟಿಮೇಟಿಗೆ ಬಂದಾಗ ಈ ಒಂದು ವರ್ಷದ ಟೋಟಲ್ ಬಜೆಟ್ ಗಾತ್ರ 53.5 ಲಕ್ಷ ಕೋಟಿ, ಅದರಲ್ಲಿ 36.5 ಲಕ್ಷ ಕೋಟಿ ರಿಸಿಪ್ಟ್ಸ್ ಬರುತ್ತೆ ಮತ್ತು ನೆಟ್ ಟ್ಯಾಕ್ಸ್ 28.7 ಲಕ್ಷ ಕೋಟಿ. ಓಕೆ, ಬಾರೋಯಿಂಗ್ ಎಷ್ಟು ತಗೊಳ್ತೀವಿ ಅಂದರೆ ಈ ಬಾರಿ 17.2 ಲಕ್ಷ ಕೋಟಿಗಳನ್ನು ಸಾಲವಾಗಿ ತೆಗೆದುಕೊಳ್ತೀವಿ. ಸೊ ಬಜೆಟ್ ಸೈಜ್ ನೋಡಿ 53.47 ಲಕ್ಷ ಕೋಟಿ. ಅದರಲ್ಲಿ ಎಲ್ಲೆಲ್ಲಿಂದ ಎಷ್ಟೆಷ್ಟು ಬರುತ್ತೆ ನೋಡ್ಬೋದು ಮತ್ತು ಯಾವ್ದಾವ್ದು ಖರ್ಚಾಗುತ್ತೆ ನೋಡ್ಬೋದು. ಸೊ ಒಂದು ನೋಡೋದಾದರೆ 53.47 ಲಕ್ಷ ಕೋಟಿ ಗಾತ್ರದ ಬಜೆಟ್ನಲ್ಲಿ ತೆರಿಗೆ ವರಮಾನ ಅಂದರೆ ಟ್ಯಾಕ್ಸ್ ರೆವೆನ್ಯೂ 28.67 ಲಕ್ಷ ಕೋಟಿ ತೆರಿಗೆ ವರಮಾನ ಅಥವಾ ನೆಟ್ ಟ್ಯಾಕ್ಸ್ ರೆವೆನ್ಯೂ. ಓಕೆ, ಒಟ್ಟು ಟ್ಯಾಕ್ಸ್ ರೆವೆನ್ಯೂ 44.04 ಲಕ್ಷ ಕೋಟಿ. ಈ ಗ್ರಾಸ್ ಟ್ಯಾಕ್ಸ್ ಎಲ್ಲಿಂದ ಬರುತ್ತೆ? GST ಇಂದ 19.19 GST ಇಂದ 19.19 ಲಕ್ಷ ಕೋಟಿ GST ಇಂದ ಬರುತ್ತೆ. ಕೇಂದ್ರ ಅಬಕಾರಿ ಸುಂಕ ಯೂನಿಯನ್ ಎಕ್ಸೈಸ್ ಡ್ಯೂಟಿಯಿಂದ 3.89 ಲಕ್ಷ ಕೋಟಿ ಜಾಯಿನ್ ಆಗುತ್ತೆ. ಆದಾಯದ ಮೇಲಿನ ತೆರಿಗೆ ಇನ್ಕಮ್ ಟ್ಯಾಕ್ಸ್ 14.66 ಲಕ್ಷ ಕೋಟಿ ಸರ್ಕಾರಕ್ಕೆ ಬರುತ್ತೆ. ಕಾರ್ಪೊರೇಟ್ ತೆರಿಗೆ 12.31 ಲಕ್ಷ ಕೋಟಿ ಸರ್ಕಾರಕ್ಕೆ ಬರುತ್ತೆ. ಅದೇ ಥರ ಕಸ್ಟಮ್ಸ್ ಡ್ಯೂಟಿಯಿಂದ 2.71, ಇತರೆಯಿಂದ 0.18, ಕೇಂದ್ರಾಡಳಿತ ಪ್ರದೇಶಗಳ ತೆರಿಗೆಯಿಂದ ಒಂದಷ್ಟು ಬರುತ್ತೆ. ಇವೆಲ್ಲವೂ ಸೇರಿದಾಗ 44.04 ಟೋಟಲ್ ಟ್ಯಾಕ್ಸ್ ರೆವೆನ್ಯೂ ಬರುತ್ತೆ. ಟ್ಯಾಕ್ಸ್ ಹಾಕಿ ಇಷ್ಟು ಬರುತ್ತೆ. ಅದರಲ್ಲಿ ಏನಾಗುತ್ತೆ, ಮತ್ತೆ ರಾಜ್ಯಗಳ ಪಾಲು ಕೊಡಬೇಕಲ್ವ, GST ಕಲೆಕ್ಟ್ ಮಾಡಿ ಕೊಟ್ಟಿರ್ತಾರೆ ರಾಜ್ಯಗಳು, ಅವ್ರಿಗೆ ವಾಪಸ್ ಕೊಡಬೇಕಲ್ವ, ಅದು ರಾಜ್ಯಗಳ ತೆರಿಗೆ ಪಾಲು 15.26 ಲಕ್ಷ ಕೋಟಿ ಹೋಗ್ಬಿಡುತ್ತೆ, ಮೈನಸ್ ಆಗ್ಬಿಡುತ್ತೆ. ಮತ್ತು ಇನ್ನೊಂದು ಯಾವುದೋ NDRF ನಿಧಿಗೆ ಒಂದಷ್ಟು ಹೋಗುತ್ತೆ. ಉಳಿಯೋದೆಷ್ಟು? ನೆಟ್ ಟ್ಯಾಕ್ಸ್ ರೆವೆನ್ಯೂ 28.67 ಲಕ್ಷ ಕೋಟಿ ನೆಟ್ ಟ್ಯಾಕ್ಸ್ ರೆವೆನ್ಯೂ ಉಳಿತು. ಓಕೆ, ಮತ್ತು ಇದು ನೆಟ್ ಟ್ಯಾಕ್ಸ್ ರೆವೆನ್ಯೂ ಆಯಿತು. ಅದ್ರ ಜೊತೆಗೆ ನಾನ್ ಟ್ಯಾಕ್ಸ್ ರೆವೆನ್ಯೂ, ಟ್ಯಾಕ್ಸ್ ಹಾಕಿಲ್ಲದೆ ಇನ್ನಷ್ಟು ರೆವೆನ್ಯೂ ಕೂಡ ಸರ್ಕಾರಕ್ಕೆ ಇರುತ್ತೆ. ಯಾವುದಂದರೆ ಈಗ ಇಂಟ್ರೆಸ್ಟ್ ಎಲ್ಲೋ ಅಮೌಂಟ್ ಕೊಟ್ಟಿರ್ತಾರೆ, ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಅದರಿಂದ ಒಂದಷ್ಟು ಬರುತ್ತೆ. ಅದೇ ರೀತಿಯಾಗಿ ಈಗ ಸರ್ಕಾರದ ಹಲವಾರು PSUಗಳಿದ್ದಾವೆ, ಅದರಿಂದ ಡಿವಿಡೆಂಡ್ ಬರುತ್ತೆ, ಪ್ರಾಫಿಟ್ ಬರುತ್ತೆ, ಅದರಿಂದ ಒಂದು ಸುಮಾರು 4 ಲಕ್ಷ ಕೋಟಿ ಬರುತ್ತೆ. ಇನ್ನು ಇನ್ನಿತರೆ ಮೂಲಗಳಿಂದ 2.33 ಲಕ್ಷ ಕೋಟಿ ಬರುತ್ತೆ. ಇದೆಲ್ಲವನ್ನ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕರಿತೀವಿ. ಸುಮಾರು 6.66 ಲಕ್ಷ ಕೋಟಿ ಇದೆ. ಒಂದು ನೆಟ್ ಟ್ಯಾಕ್ಸ್ 28.67, ಅದೇ ಇದನ್ನು ನೆಟ್ ಟ್ಯಾಕ್ಸ್ ಅಂತ ಕರಿತೀವಿ. ಅದೇ ಥರ 6.66 ಲಕ್ಷ ಕೋಟಿ ಎಲ್ಲಿಂದ ಬರುತ್ತೆ? ನಾನ್ ಟ್ಯಾಕ್ಸ್ ರೆವೆನ್ಯೂಯಿಂದ ಬರುತ್ತೆ ಸರ್ಕಾರಕ್ಕೆ. ಅದೇ ರೀತಿಯಾಗಿ ಎಷ್ಟಾಯಿತು ಟೋಟಲ್? ಈಗ 6 + 7 3, 1 6 12 13, 1 8 14 15 5 35 ಲಕ್ಷ ಕೋಟಿ ಅಷ್ಟೇ ಆಯ್ತಲ್ವ. 35 ಲಕ್ಷ ಕೋಟಿ ತಗೊಂಡು 53 ಲಕ್ಷದ ಬಜೆಟ್ನ ಹೆಂಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಉಳಿದಿರ್ತಕ್ಕಂಥದ್ದು
53.47 ಮೈನಸ್ 35.33 ಅಂದರೆ ಸುಮಾರು 7ರಲ್ಲಿ ಹಾಕೋದ್ರೆ 7ರಲ್ಲಿ 3 ಹೋದ್ರೆ 4, 4ರಲ್ಲಿ 1 ಹೋದರೆ 4ರಲ್ಲಿ 3 ಹೋದರೆ 1, 13ರಲ್ಲಿ 5 ಹೋದರೆ ಆಲ್ಮೋಸ್ಟ್ 8. ಸೊ ಇಲ್ಲಿ 18.14 ಲಕ್ಷ ಕೋಟಿಯನ್ನು ಸಾಲವಾಗಿ ತೆಗೆದುಕೊಳ್ಳಲೇಬೇಕು. ಯಾಕಂದರೆ ಟ್ಯಾಕ್ಸ್ ರೆವಿನ್ಯೂ ಮತ್ತು ನಾನ್ ಟ್ಯಾಕ್ಸ್ ರೆವಿನ್ಯೂ ಸೇರಿದರೆ ಆಗದೇ 35 ಲಕ್ಷ ಕೋಟಿ. 53 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ಬೇಕಂದ್ರೆ ಮತ್ತು ಉಳಿದಿರ್ತಕ್ಕಂಥ 18 ಲಕ್ಷ ಕೋಟಿಯನ್ನು ಸಾಲವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ. ಆ 18.14 ಲಕ್ಷ ಕೋಟಿಯನ್ನು ನಾವು ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ಕರಿತೀವಿ. ಅದರಲ್ಲಿ ಡೆಬ್ಟ್ ರಿಸಿಪ್ಟ್ ಕೂಡ ಇರುತ್ತೆ. ಎಲ್ಲಿಂದ? ಮಾರ್ಕೆಟಿಂದ 13.33 ಲಕ್ಷ ಕೋಟಿಯನ್ನು ಮತ್ತು ಸ್ಮಾಲ್ ಸೇವಿಂಗ್ ಸ್ಟೇಟ್ ಪ್ರಾವಿಡೆಂಟ್ ಫಂಡು ಅದರ್ಸ್ ನಾವೇನು ಗೌರ್ಮೆಂಟ್ ಎಂಪ್ಲಾಯೀಸ್ ಬೇರೆ ಬೇರೆಯವರೆಲ್ಲ ಏನು ಇನ್ವೆಸ್ಟ್ ಮಾಡ್ತೀವಿ, ನಮ್ಮ NPS ಆಗಿರ್ಬೋದು ಅಥವಾ ಸಾಮಾನ್ಯ ನಾಗರಿಕರು ಕೂಡ ಇನ್ವೆಸ್ಟ್ ಮಾಡ್ತಾರೆ ಸರ್ಕಾರದಲ್ಲಿ, ಅದೆಲ್ಲವನ್ನು ಸೇರಿ ಸುಮಾರು 16.96 ಲಕ್ಷ ಕೋಟಿ ಒಟ್ಟಾರೆಯಾಗಿ ಕ್ಯಾಪಿಟಲ್ ರಿಸಿಪ್ಟ್ಸು. ಬಂಡವಾಳ ಸ್ವೀಕೃತಿ 18.14. ಗೊತ್ತಾಯ್ತಲ್ವಾ 53.47 ಹೆಂಗಾಯ್ತು ಅಂತ? ಓಕೆ, ಈಗ ಬರೋಣ. ಈ ಒಂದು 53.47 ಲಕ್ಷ ಕೋಟಿ ಗಾತ್ರದ ಬಜೆಟಲ್ಲಿ ತೆರಿಗೆ ವರಮಾನ 28.67 ಲಕ್ಷ ಕೋಟಿ ಆಗಿದ್ದು ಸುಮಾರು 16.96 ಲಕ್ಷ ಕೋಟಿಯನ್ನು ಸಾಲದ ರೂಪದಲ್ಲಿ ಸಂಗ್ರಹಿಸುವ ಪ್ರಸ್ತಾಪವನ್ನು ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದಾರೆ. ತೆರಿಗೆಯೇತರ ವರಮಾನ ನಾನ್ ಟ್ಯಾಕ್ಸ್ ರೆವೆನ್ಯೂ ಎಷ್ಟಿದೆ? 6.6 ಲಕ್ಷ ಕೋಟಿ. GST, ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ, ಕಸ್ಟಮ್ಸ್ ಸೇರಿದಂತೆ ವಿವಿಧ ತೆರಿಗೆಗಳ ಮೂಲಕ 44.04 ಲಕ್ಷ ಕೋಟಿಯನ್ನು ಸಂಗ್ರಹಿಸಿದರೂ ಕೂಡ ಇದರಲ್ಲಿ ರಾಜ್ಯಗಳ ಪಾಲು ಹೋದಾಗ ಉಳಿಯದೆ 28.67 ಲಕ್ಷ ಕೋಟಿ. ಆಯ್ತು ಸರ್, 53.47 ಹೆಂಗೋ ಕಲೆಕ್ಟ್ ಮಾಡಿದ್ರು. ಈಗ ಮತ್ತೆ ಮುಂದಿನ ಕತೆ ಏನು? ಮುಂದಿನ ಕತೆ ಈಗ ಅದನ್ನು ಬೇರೆ ಬೇರೆ ಅದಕ್ಕೆ ಖರ್ಚು ಮಾಡಬೇಕಾಗುತ್ತಲ್ವಾ? ಆ ಖರ್ಚು ಎಷ್ಟಾಗುತ್ತೆ ಅಂತ ನೋಡಬೇಕಾಗತ್ತೆ. ಖರ್ಚು ಯಾವ್ದಾವುದಕ್ಕೆ ಹೋಗುತ್ತೆ? ಇಲ್ಲಿ ಇನ್ನೊಂದು ಸ್ಲೈಡ್ ಮಿಸ್ ಆಯ್ತು ಅನ್ಸುತ್ತೆ. ಇಲ್ಲಿದೆ, ಒಂದು ನಿಮಿಷ. ಖರ್ಚು ಯಾವ್ದಾವುದಕ್ಕೆ ಹೋಗುತ್ತೆ? 53.47 ಲಕ್ಷ ಕೋಟಿಯಲ್ಲಿ ಯಾವ್ದಾವುದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ? ಕೇಂದ್ರ ಸರ್ಕಾರ ಮಾಡಲಿರುವ ವೆಚ್ಚದಲ್ಲಿ ವರ್ಗಾವಣೆ ಮತ್ತು ಸಂಸ್ಥೆಗಳ ಇತರೆ ಉದ್ದೇಶಗಳಿಗಾಗಿ 30.26 ಲಕ್ಷ ಕೋಟಿ ಹೋಗ್ಬಿಡುತ್ತೆ. ಅಂದರೆ 30.26 ಲಕ್ಷ ಕೋಟಿ ಸ್ವಾಯತ್ತ ಸಂಸ್ಥೆಗಳಿಗೆ ಹೋಗುತ್ತೆ, ಇತರ ಕೇಂದ್ರ ವೆಚ್ಚ ಹೋಗುತ್ತೆ, ಸಂಸ್ಥೆಗಳ ವೆಚ್ಚ ಹೋಗುತ್ತೆ, ವೇತನಕ್ಕೆ ಸ್ಯಾಲ್ರಿಗೆ ಹೋಗುತ್ತೆ, ಪೆನ್ಷನ್ಗೆ ಹೋಗುತ್ತೆ, ಮತ್ತು ಬಡ್ಡಿ ಪಾವತಿ ಮಾಡಬೇಕಲ್ಲ ಅಷ್ಟೆಲ್ಲ ಸಾಲ ತಗೊಂಡ್ರೆ ಅದಕ್ಕೆ 14 ಲಕ್ಷ ಕೋಟಿ ಹೋಗುತ್ತೆ, ಇತರೆಗೆ ಹೋಗುತ್ತೆ. ಹೀಗೆ ಸುಮಾರು 4.41 ಕೋಟಿ ರಾಜ್ಯಗಳಿಗೆ ಬೇರೆ ಬೇರೆ ವರ್ಗಾವಣೆ ಆಗುತ್ತೆ. ಹೀಗೆ 30.26 ಲಕ್ಷ ಕೋಟಿ ಅಲ್ಲೇ ಹೋಗ್ಬಿಡ್ತು. ಇನ್ನು ಉಳಿದಿರ್ತಕ್ಕಂಥದ್ದು 23.21 ಲಕ್ಷ ಕೋಟಿ ಯೋಜನಾ ವೆಚ್ಚ ಅಂತ, ಅದರಲ್ಲಿ ಬೇರೆ ಬೇರೆ ಯೋಜನೆಗಳು, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂತ ಕರಿತೀವಿ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಕರಿತೀವಿ. ಅದಕ್ಕೆ ಕೇಂದ್ರ ವಲಯದ ಯೋಜನೆಗಳಿಗೆ ಸುಮಾರು 17.72 ಲಕ್ಷ ಕೋಟಿ ಹೋಗುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಕರಿತೀವಿ, CSPs. ಸೊ ಅದಕ್ಕೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ 5.49 ಕೋಟಿ ಹೋಗುತ್ತೆ. ಸೊ ಸರ್ಕಾರದ 53.47 ಲಕ್ಷ ಕೋಟಿ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದರೆ ಈ ಥರ ಆಗುತ್ತೆ. ಮತ್ತು ಕೇಂದ್ರ ವಲಯದ ಯೋಜನೆಗಳಲ್ಲಿ ಸಬ್ಸಿಡಿ ಕೊಡ್ತೀವಿ ನೋಡಿ, ರಸಗೊಬ್ಬರಗಳಿಗೆ ಫರ್ಟಿಲೈಸರ್ ಸಬ್ಸಿಡಿ, ಫುಡ್ ಸಬ್ಸಿಡಿ, ಪೆಟ್ರೋಲಿಯಂ ಸಬ್ಸಿಡಿ. ಸೊ ಹೀಗೆ ಸರ್ಕಾರದ ಹಣವೆಲ್ಲ ಖರ್ಚಾಗ್ತಾ ಹೋಗುತ್ತೆ. ಓಕೆ, ಸೊ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಮಾಡಲಿರುವ ವೆಚ್ಚದಲ್ಲಿ ವರ್ಗಾವಣೆ ಮತ್ತು ಸಂಸ್ಥೆಗಳ ಇತರ ಉದ್ದೇಶಗಳಿಗೆ ದ ಟ್ರಾನ್ಸ್ಫರ್ಸ್ ಎಸ್ಟಾಬ್ಲಿಷ್ಮೆಂಟ್ ಅದರ್ ಎಕ್ಸ್ಪೆಂಡಿಚರ್ಗೆ 30.26 ಲ್ಯಾಕ್ ಕ್ರೋರ್ ಹೋಗ್ಬಿಡುತ್ತೆ. ಸ್ಕೀಮ್ ಎಕ್ಸ್ಪೆಂಡಿಚರ್ 26.21. ಅದರಲ್ಲಿ ಮತ್ತೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗೆಷ್ಟು, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗೆಷ್ಟು, ಆ ನಂಬರ್ ಕೂಡ ನೆನ್ಪಿಟ್ರೆ ಯೂಸ್ ಆಗ್ಬೋದು. ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಹೀಗೆ ಒಟ್ಟಾರೆಯಾಗಿ ಬಜೆಟ್ ಗಾತ್ರ ಎಷ್ಟಿತ್ತು, ಸೊ ಎಷ್ಟು ಸಾಲ ತರಬೇಕು, ಯಾವ್ದಾವುದರಿಂದ ಬಂತು, ಯಾವ್ದಾವುದಕ್ಕೆ ಹೋಯ್ತು ನೋಡಿದ್ದೀವಿ ಅನ್ಕೊಳ್ತೀನಿ. ಓಕೆ, ಈಗ ಬಜೆಟ್ ಅಟ್ ಗ್ಲಾನ್ಸ್ ಅಲ್ಲಿ 2026-27 ಬಜೆಟ್ ಎಸ್ಟಿಮೇಟ್ ಪ್ರಕಾರ ಒಟ್ಟಾರೆಯಾಗಿ ರೆವೆನ್ಯೂ ರಿಸಿಪ್ಟ್ಸ್ 35,33,150 ಕೋಟಿ. ಅದರಲ್ಲಿ ಟ್ಯಾಕ್ಸ್ ರೆವೆನ್ಯೂ 28.66, ನಾನ್ ಟ್ಯಾಕ್ಸ್ ರೆವೆನ್ಯೂ 66.66. ಸೊ ಒಟ್ಟಾರೆಯಾಗಿ ಕ್ಯಾಪಿಟಲ್ ರಿಸಿಪ್ಟ್ ಮತ್ತು ಅದರಲ್ಲಿ ಮಾರ್ಕೆಟ್ ಬಾರೋಯಿಂಗ್ ಎಲ್ಲ ಸೇರಿದರೆ 53.47 ಲಕ್ಷ ಕೋಟಿ. 53.47 ಲಕ್ಷ ಕೋಟಿಗಳು ನಮ್ಮ ಬಜೆಟ್ ಗಾತ್ರ. ಮತ್ತು ಈಗ ಅದನ್ನು ಟೋಟಲ್ ಎಕ್ಸ್ಪೆಂಡಿಚರ್ ಮಾಡ್ಬೇಕಲ್ವ, ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಖರ್ಚು ಮಾಡಲೇಬೇಕು. ಸರ್ಕಾರ ಇದೆ, ಸೇವ್ ಮಾಡೋಕ್ಕೆ ಬರಲ್ಲ ಸರ್ಕಾರದಲ್ಲಿ. ಎಲ್ಲೆಲ್ಲಿ ಖರ್ಚಾಗುತ್ತೆ ಅಂದರೆ ನೋಡಿ, ಇಂಟ್ರೆಸ್ಟ್ ಪೇಮೆಂಟ್ಗೆ ಸುಮಾರು 14 ಲಕ್ಷ ಕೋಟಿ ಹೋಗ್ಬಿಡುತ್ತೆ. ರೆವೆನ್ಯೂ ಖರ್ಚು ಮಾಡೋಕ್ಕೆ 41 ಲಕ್ಷ ಕೋಟಿ ಹೋಗುತ್ತೆ.
ಮತ್ತು ಇನ್ನು ಗ್ರ್ಯಾಂಟ್ಸ್ ಇನ್ ಏಡ್ ಅದು ಇದು ಹೋಗುತ್ತೆ, ಕ್ಯಾಪಿಟಲ್ ಅಕೌಂಟು. ಸೊ ಒಟ್ಟಾರೆಯಾಗಿ ಸೇರಿ ಸೊ ಎಲ್ಲ ಹಣ ಖರ್ಚಾಗುತ್ತೆ. ಇಲ್ಲಿ ಕೆಲವೊಂದು ಅಂಕಿಅಂಶಗಳು ಇಂಪಾರ್ಟೆಂಟು. ಫಿಸ್ಕಲ್ ಡೆಫಿಸಿಟ್ ಎಷ್ಟು ರೀ ಅಂದರೆ 4.3% ಆಫ್ ಅವರ್ GDP, ಅಂದರೆ ಸುಮಾರು 16.95 ಲಕ್ಷ ಕೋಟಿ ಇದರಲ್ಲೇ ಹೋಗ್ಬಿಡುತ್ತೆ. ಅದು ಫಿಸ್ಕಲ್ ಡೆಫಿಸಿಟ್ ಅಂದರೆ ಸಾಲ. ಅದೇ ಥರ ಪ್ರೈಮರಿ ಡೆಫಿಸಿಟ್ ಎಷ್ಟು ಅಂದರೆ 0.7. ಅದೇ ಥರ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟು 0.3. ಸೊ ರೆವೆನ್ಯೂ ಡೆಫಿಸಿಟು 1.5. ಸೊ ಈಗ ಅಂದರೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಟ್ಯಾಕ್ಸ್ ರೆವೆನ್ಯೂ 44.04. ಎಲ್ಲೆಲ್ಲಿಂದ ಬಂತು ರೆವೆನ್ಯೂ? ಕಾರ್ಪೊರೇಟ್ ಟ್ಯಾಕ್ಸಿಂದ ಎಷ್ಟು ಬಂತು, ಟ್ಯಾಕ್ಸ್ ಇನ್ಕಮಿಂದ ಎಷ್ಟು ಬಂತು, ಕಸ್ಟಮ್ಸಿಂದ ಎಷ್ಟು ಬಂತು, GST ಇಂದ ಎಷ್ಟು ಬರ್ತಾ ಇದೆ, CGST ಇಂದ ಎಷ್ಟು ಬರ್ತಾ ಇದೆ, ಮತ್ತು ಅದು ವಾಪಸ್ ಎಷ್ಟು ಕೊಡಬೇಕು. ಸೊ ನೋಡ್ಕೊಂಡ್ರಿ. ಓಕೆ, ಸೊ ಇವೆಲ್ಲ ನಂಬರ್ಸ್ ಇದ್ದಾವೆ. ಈ ನಂಬರ್ಸನ್ನು ಒಂದ್ಸಲ PDF ಕೊಟ್ಟಾಗ ನಿಧಾನವಾಗಿ ನೋಡ್ಕೊಳ್ರಿ ಅಂತ ಹೇಳ್ತಾ, ಸೊ ಪ್ರಶ್ನೆ ಯಾವ ಥರ ಕೇಳಿದ್ರು KS 2024 ಪ್ರಿಲಿಮ್ಸ್ ಪೇಪರಲ್ಲಿ. ಸೊ GSTP 2023ಗೆ ಕರ್ನಾಟಕದಲ್ಲಿ ಯಾವ್ಯಾವ ಕೊಡುಗೆ ಕೊಡ್ತವೆ, ಏರಿಕೆ ಕ್ರಮದಲ್ಲಿ, ಇಳಿಕೆ ಕ್ರಮದಲ್ಲಿ, ಸ್ಟೇಟ್ ಟ್ಯಾಕ್ಸಸ್ ಎಷ್ಟು, ಸೆಂಟ್ರಲ್ ಟ್ಯಾಕ್ಸಸ್ ಇಂದ ಎಷ್ಟು ಬರ್ತಾ ಇದೆ, ಗ್ರಾಂಟ್ಸ್ ಇನ್ ಫ್ರಮ್ ದ ಸೆಂಟರ್ ಎಷ್ಟು ಬರ್ತಾ ಇದೆ, ನಾನ್ ಟ್ಯಾಕ್ಸ್ ರೆವೆನ್ಯೂ ಎಷ್ಟು. ಹಾಗಾಗಿ ನಂಬರ್ ತಿಳ್ಕೊಂಡಿರ್ಬೇಕು, ಕೇಳಿಬಿಡ್ಬೋದು. ಓಕೆ, ನೆಟ್ ರಿಸಿಪ್ಟ್ ಆಫ್ ದ ಸೆಂಟರ್ ಎಷ್ಟೆಷ್ಟು, ಯಾವುದರಿಂದ 28.7, ಯಾವುದರಿಂದ ಟ್ಯಾಕ್ಸ್ ರೆವೆನ್ಯೂ, ನಾನ್ ಟ್ಯಾಕ್ಸ್ ರೆವೆನ್ಯೂ ಎಷ್ಟು ಬರ್ತಾ ಇದೆ, ಇಂಥವೆಲ್ಲ ಕೇಳ್ತಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಲ್ರೆಡಿ ಒಂದು ಕ್ವಶನ್ ಮಾಡಿದೀವಿ ನಾವು. 12.2 lakh crore ಈ ಸಲ ಕ್ಯಾಪಿಟಲ್ ಬಂಡವಾಳ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಫಿಸ್ಕಲ್ ಡೆಫಿಸಿಟ್ 4.3% ನೋಡಿದ್ವಿ. ರೆವೆನ್ಯೂ ಡೆಫಿಸಿಟ್ ಬೇರೆವೆಲ್ಲ ನಂಬರ್ ನೆನ್ಪಿಟ್ಟಿದ್ವಿ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ಇದನ್ನು ಆಲ್ರೆಡಿ ನೋಡಿದ್ವಿ. ಇನ್ನು ಸರ್ಕಾರಕ್ಕೆ ಇಷ್ಟೆಲ್ಲ 53 ಲಕ್ಷ ಕೋಟಿ ರೂಪಾಯಿ ಎಲ್ಲಿಂದ ಬರುತ್ತೆ ಮತ್ತು ಅದನ್ನು ಯಾವುದಕ್ಕೆ ಖರ್ಚು ಮಾಡ್ತಾರೆ ಅಂತ ಆಲ್ಮೋಸ್ಟ್ ನೋಡಿದ್ವಿ. ಬಟ್ ಒಂದು ಅದೇನು ಸರ್ಕಲಲ್ಲಿ ನೋಡೋದಾದರೆ, ಸೊ ಫಸ್ಟು ಹೈಯೆಸ್ಟ್ ಅಂದರೆ ಕೆಲವೊಂದು ಕಡೆ ಕೇಳ್ತಾರೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಸರ್ಕಾರಕ್ಕೆ ಬರ್ತಕ್ಕಂತಹ ಆದಾಯವನ್ನು ಲಿಸ್ಟ್ ಮಾಡಿ ಅಂತ ಕೇಳ್ತಾರೆ, ಅಥವಾ ಸರ್ಕಾರದಿಂದ ಹೋಗ್ತಕ್ಕಂಥ ರೂಪಿ ಹೆಂಗೆ ಖರ್ಚಾಗುತ್ತೆ ಈ ರೀತಿಯಾಗಿ ಕೇಳ್ತಕ್ಕಂಥದ್ದನ್ನು ನೋಡ್ತೀವಿ. ಫಸ್ಟ್ ಹೈಯೆಸ್ಟು ಎಲ್ಲಿಂದ ಬರುತ್ತೆ ಅಂದರೆ ಬಾರೋಯಿಂಗ್ಸಿಂದನೇ ಬರುತ್ತೆ. 24%, 24% ಹಣ ಸರ್ಕಾರಕ್ಕೆ ಬರೋದು ಸಾಲದಿಂದ. ಎರಡನೇ ಅತಿ ಹೆಚ್ಚು ಅಂದರೆ ಇನ್ಕಮ್ ಟ್ಯಾಕ್ಸಿಂದ 21%. ಓಕೆ ನೋಡಿ, ಬಾರೋಯಿಂಗ್ಸಿಂದ 24 ಪೈಸೆ, ಎರಡನೇ ಹೈಯೆಸ್ಟು ಇನ್ಕಮ್ ಟ್ಯಾಕ್ಸ್ 21 ಪೈಸೆ, ಮೂರನೇ ಹೈಯೆಸ್ಟು ಕಾರ್ಪೊರೇಷನ್ ಟ್ಯಾಕ್ಸ್ 18% ಅಥವಾ 18 ಪೈಸೆ ಅಂತ ₹1 ಅಂದ್ಕೊಂಡ್ರೆ, ರೈಟ್. ಸೊ ನೆಕ್ಸ್ಟ್ ಹೈಯೆಸ್ಟು GST 15%. ಅದು ನೆಕ್ಸ್ಟ್ ಹೈಯೆಸ್ಟು ನಾನ್ ಟ್ಯಾಕ್ಸ್ ರೆವೆನ್ಯೂ 10 ಪೈಸೆ ಅಥವಾ 10%. ಅದಾದಮೇಲೆ ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್, ದೆನ್ ದ ಕಸ್ಟಮ್ ಡ್ಯೂಟಿ, ನಾನ್ ಡೆಬ್ಟ್ ಕ್ಯಾಪಿಟಲ್ ರಿಸಿಪ್ಟ್. ಓಕೆ, ಇದು ಎಲ್ಲಿಂದ ಬರ್ತವೆ ಅಂತ. ಅದೇ ಥರ ಕನ್ನಡದಲ್ಲಿ ಬೇಕಾದ್ರೆ ನೋಡ್ಬೋದು. ಸಾಲ ಮತ್ತು ಇತರ ಬಾಧ್ಯತೆಗಳಿಂದ ಆದಾಯ ತೆರಿಗೆಯಿಂದ 21%, ಕಾರ್ಪೊರೇಟ್ ತೆರಿಗೆಯಿಂದ 18%, GSTಯಿಂದ 15%. ಕೇಳ್ಬೋದು, ಸರ್ಕಾರದ ಒಟ್ಟು ಆದಾಯದಲ್ಲಿ ಅತಿ ಹೆಚ್ಚು ಯಾವುದರಿಂದ ಬರುತ್ತೆ ಅಂದರೆ ಬಾರೋಯಿಂಗ್ಸಿಂದ, ಎರಡನೇ ಅತಿ ಹೆಚ್ಚು ಯಾವುದರಿಂದ ಅಂದರೆ ಆದಾಯ ತೆರಿಗೆಯಿಂದ, ಮೂರನೇ ಅತಿ ಹೆಚ್ಚು ಕಾರ್ಪೊರೇಟ್ ತೆರಿಗೆ, ನಾಲ್ಕನೇ ಅತಿ ಹೆಚ್ಚು GSTಯಿಂದ ಸರ್ಕಾರಕ್ಕೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ರೀ ಆದಾಯ ಅಂದರೆ 15%. ಸೊ ಹೆಂಗೆ ಬೇಕಾದರೂ ಪ್ರಶ್ನೆ ಬರ್ಬೋದು. ಅದೇ ಥರ ರುಪಿ ಗೋಸ್ ಟು ಎಲ್ಲಿಗೆ ಹೋಗುತ್ತೆ ಅಂದರೆ ಅತಿ ಹೆಚ್ಚು ಹೋಗ್ತಕ್ಕಂಥದ್ದು ಇಂಟ್ರೆಸ್ಟ್ ಪೇಮೆಂಟ್ ಎರಡನೇ ಸ್ಥಾನದಲ್ಲಿದೆ ಈ ಬಾರಿ 20%. ಬಟ್ ಹೆಚ್ಚಿಗೆ ಹೋಗ್ತಕ್ಕಂಥದ್ದು ಸ್ಟೇಟ್ ಶೇರ್ ಆಫ್ ದ ಟ್ಯಾಕ್ಸಸ್ 22%. ಹಾಗಾಗಿ ಎಲ್ಲಿಗೆ 22% ರಾಜ್ಯಗಳ ಪಾಲು ಹೋಗ್ಬಿಡುತ್ತೆ ವೆಚ್ಚ, 20% ಬಡ್ಡಿ ಪಾವತಿಗೆ. ಅದೇ ಥರ 17% ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಏನು ಕರಿತೀವಲ್ವ, ಅದು ಒಂದು ನಿಮಿಷ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ 17% ಕರೆಕ್ಟ್. ಕೇಂದ್ರ ಪ್ರಾಯೋಜಿತ ಯೋಜನೆಗಳು 8%. ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಬೇರೆ, ಕೇಂದ್ರದ ಯೋಜನೆಗಳು ಬೇರೆ, ಕೇಂದ್ರ ವಲಯದ ಯೋಜನೆಗಳು ಬೇರೆ. ಓಕೆ, ಸೊ ಹಾಗಾಗಿ 8% ಆಯಿತು. ಅದಕ್ಕಿಂತ ನೆಕ್ಸ್ಟು 7% ಫಿನಾನ್ಸ್ ಕಮಿಷನ್ ಮತ್ತು ಅದರ್ ಟ್ರಾನ್ಸ್ಫರ್ಸು ಮತ್ತು ಅದರ್ ಎಕ್ಸ್ಪೆಂಡಿಚರ್ಸ್. ಓಕೆ, ಸಿವಿಲ್ ಪೆನ್ಷನ್ 2%, ಮೇಜರ್ ಸಬ್ಸಿಡಿ 6%, ಡಿಫೆನ್ಸ್ಗೆ 11% ಹೋಗ್ತಾ ಇದೆ, ಅದನ್ನು ತಿಳ್ಕೊಂಡು. ರಕ್ಷಣೆಗೆ ನಮ್ಮ ಟೋಟಲ್ ವೆಚ್ಚದ ಎಕ್ಸ್ಪೆಂಡಿಚರ್ನ 11% ನಾವು
ಡಿಫೆನ್ಸ್ಗೆ ಕೊಡ್ತಾ ಇದ್ದೀವಿ. ಈ ನಂಬರ್ ವೆರಿ ಇಂಪಾರ್ಟೆಂಟ್. ಓಕೆ, ಇದೆಲ್ಲ ಕ್ಯಾಪಿಟಲ್ ರಿಸಿಪ್ಟ್ಸು, ಎಕ್ಸ್ಪೆಂಡಿಚರ್ಸು ಎಲ್ಲ ಇದೆ, ನೋಡ್ಕೊಳ್ರಿ. ಇನ್ನು ಮೇಜರ್ ಎಕ್ಸ್ಪೆಂಡಿಚರ್ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಅಂದರೆ, ಪೆನ್ಷನ್ಗೆ ಸುಮಾರು 3 ಲಕ್ಷ ಕೋಟಿ, ಡಿಫೆನ್ಸ್ಗೆ ಸುಮಾರು 6 ಲಕ್ಷ ಕೋಟಿ, ಅಗ್ರಿಕಲ್ಚರ್ ಅಲೈಡ್ಸ್ ಆ್ಯಕ್ಟಿವಿಟೀಸ್ಗೆ 1,62,671 crores, ಎಜುಕೇಷನ್ಗೆ 1,39,000 crores, ಅದೇ ಥರ ಹೆಲ್ತ್ಗೆ 1,04,000 crores, ಹೋಮ್ ಅಫೇರ್ಸ್ಗೆ 2,55,000 crores, ಇಂಟ್ರೆಸ್ಟ್ಗೆ 14 lakh crores, ಸೊ ರೂರಲ್ ಡೆವಲಪ್ಮೆಂಟ್ 2.73 lakh crore, ಸೊ ಟ್ರಾನ್ಸ್ಪೋರ್ಟ್ಗೆ 5.98 lakh crore, ಅದರ್ಸ್. ಸೊ ಹೀಗೆ 53.47 lakh crore ಎಲ್ಲಿ ಹೋಗುತ್ತೆ ಅಂದರೆ ಹಿಂಗೆ ಹೋಗುತ್ತೆ. ಸೊ ಇಲ್ಲಿ ಹೈಲೈಟ್ ಮಾಡಿರ್ತಕ್ಕಂಥವು ನೆನ್ಪಿಡಿ, ಬೇರೆದು ಕೂಡ ಕೇಳ್ಬೋದು, ಯಾವ ಸೆಕ್ಟ್ರಿಗೆ ಎಷ್ಟು ರೀ ಅಂತ. ಓಕೆ, ಸಬ್ಸಿಡಿಗೆ ಎಷ್ಟೆಷ್ಟು ಹೋಗುತ್ತೆ ನೋಡಿ. ಹೈಯೆಸ್ಟು ಟ್ರಾನ್ಸ್ಪೋರ್ಟ್ ಸೆಕ್ಟ್ರಿಗೆ ಎಕ್ಸ್ಪೆಂಡಿಚರ್ ಮಾಡ್ತಾ ಇರ್ತಕ್ಕಂಥದ್ದು 5.98 lakh crore, ಡಿಫೆನ್ಸ್ಗೆ 5.94 lakh crore, ರೂರಲ್ ಡೆವಲಪ್ಮೆಂಟ್ 2.73. ಒಂದು 4 ಸೆಕ್ಟರ್ ಕೊಟ್ಟು ಅತಿ ಹೆಚ್ಚು ಯಾವುದು ಅಥವಾ ಇವುಗಳನ್ನ ಜೋಡಿಸಿ ಏರಿಕೆ ಇಳಿಕೆ ಕ್ರಮ ಅಂತ ಕೊಡ್ಬೋದು, ರೈಟ್. ಇನ್ನು ಮೊನ್ನೆ WRD HK ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಭಾರತ ಸರ್ಕಾರದ ಕೆಳಗಿನ ಆಯವ್ಯಯಗಳನ್ನು ಪರಿಗಣಿಸಿ ರಿಸೋರ್ಸಸ್ ಫ್ರಮ್ ದ ಪಬ್ಲಿಕ್ ಎಂಟರ್ಪ್ರೈಸಸ್, ಅಲೋಕೇಶನ್ ಫಾರ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ವೆಲ್ಫೇರ್ ಫಾರ್ ದ ಚಿಲ್ಡ್ರನ್, ವಿಚ್ ಆಫ್ ದ ಅಬೌವ್ ಅಪಿಯರ್ಸ್ ವಿದಿನ್ ದ ಎಕ್ಸ್ಪೆಂಡಿಚರ್ ಪ್ರೊಫೈಲ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾಸ್ ಬಜೆಟ್. 3 ಕೂಡ ಸರ್ಕಾರದ ಆಯವ್ಯಯ ವೆಚ್ಚದ ಚಿತ್ರಣದಲ್ಲಿ ಇದ್ದಾವೆ ಅಂತ. ಸೊ ಪ್ರಶ್ನೆ ಈ ರೀತಿಯಾಗಿ ಕೂಡ ಕೇಳಿದರು. ಸೊ ರಿಸೋರ್ಸಸ್ ಆಫ್ ದ ಪಬ್ಲಿಕ್ ಎಂಟರ್ಪ್ರೈಸಸ್, ಅಲೋಕೇಶನ್ ಟು ದ ನಾರ್ತ್ ಈಸ್ಟರ್ನ್ ರೀಜನ್, ಅಲೋಕೇಶನ್ ಫಾರ್ ದ ವೆಲ್ಫೇರ್ ಆಫ್ ದ ಚಿಲ್ಡ್ರನ್, ಇವೆಲ್ಲವೂ ಕೂಡ ಸೊ ಬಜೆಟಲ್ಲಿ ಅಥವಾ ಎಕ್ಸ್ಪೆಂಡಿಚರಲ್ಲಿ ಇರ್ತವೆ. ಕ್ವಶನ್ ನಂಬರ್ 4, ಇಲ್ಲಿವರೆಗೆ ನಾವೇನು ಸರ್ಕಾರದ ಬಜೆಟ್ನ ಪ್ರಮುಖ ಅಂಶಗಳೇನಿದ್ವೋ ಅವೆಲ್ಲವನ್ನು ಕೂಡ ಕವರ್ ಮಾಡಿದಂಗೆ ಆಯಿತು. ಇನ್ನೊಂದಷ್ಟು ಅಂಶಗಳಿದಾವೆ, ಬಟ್ ಇವು ಬಹಳ ಇಂಪಾರ್ಟೆಂಟ್ ಅನಿಸದೇ ಇರ್ಬೋದು. ಫಾರ್ ದ ಕಂಪ್ಲೀಟ್ನೆಸ್ ಕೊಡ್ತಾ ಹೋಗ್ತೀವಿ. ಒಂದು, ಇಟ್ ಈಸ್ ಬೇಸ್ಡ್ ಆನ್ ದ ಯೂನಿಯನ್ ಬಜೆಟ್ 2026-27, ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಬಗ್ಗೆ ಒಂದಷ್ಟು ಹೇಳಿಕೆಗಳು ಏನಿದೆ. ಇಟ್ ಈಸ್ ಬೇಸ್ಡ್ ಆನ್ ದ ಕಾಂಪ್ರಿಹೆನ್ಸಿವ್ ರಿವ್ಯೂ ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅನೌನ್ಸ್ಡ್ ಇನ್ ದ ಜುಲೈ 2024. ಕರೆಕ್ಟ್ ಇದೆ ಫಸ್ಟ್ ಹೇಳಿಕೆ. ಎರಡನೇದು, ಇನ್ಕಮ್ ಟ್ಯಾಕ್ಸ್ 2025 ವಿಲ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ 1st April 2026. ಈ ವರ್ಷದ ಏಪ್ರಿಲ್ 1ರಿಂದ ನೂತನ ಇನ್ಕಮ್ ಟ್ಯಾಕ್ಸ್ ಬರಲಿದೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಓಕೆ ಜಾರಿಗೆ ಬರಲಿದೆ. ಮತ್ತು ನ್ಯೂ ಆ್ಯಕ್ಟ್ ವಿಲ್ ಅಬಾಲಿಷ್ ಆಲ್ ಎಕ್ಸಿಸ್ಟಿಂಗ್ ಫಾರ್ಮ್ ಪ್ರೊಸೀಜರ್ಸ್ ಕರೆಂಟ್ಲಿ ಇನ್ ಯೂಸ್, ಅಂದರೆ ಕೆಲವೊಂದಷ್ಟು ಉಳಿಸ್ಕೊಳ್ಬೋದು, ಒಟ್ಟಿನಲ್ಲಿ ಮಾಡಿಫೈ ಅಂತೂ ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಏನಿತ್ತು ಅದನ್ನು ಬದಲಾವಣೆ ಮಾಡಿ ಇನ್ಕಮ್ ಟ್ಯಾಕ್ಸ್ 2025 ತರಲಿದ್ದಾರೆ. ಆದರೆ ಅದು ಯಾವಾಗ ಜಾರಿಗೆ ಬರಲಿದೆ? ಈ ವರ್ಷ ಅಂದರೆ 2026ರ 1ನೇ ಏಪ್ರಿಲಿಂದ ಜಾರಿಗೆ ಬರಲಿದೆ. ಕ್ವಶನ್ ನಂಬರ್ 5, ಈಸ್ ಆಫ್ ಲಿವಿಂಗ್ ಬಗ್ಗೆ. ಈಸ್ ಆಫ್ ಲಿವಿಂಗ್ ಬಗ್ಗೆ ಏನೇನಿದೆ? ಇಂಟ್ರೆಸ್ಟ್ ಅವಾರ್ಡೆಡ್ ಬೈ ಮೋಟಾರ್ ಆಕ್ಸಿಡೆಂಟ್ ಕ್ಲೇಮ್ಸ್ ಟ್ರಿಬ್ಯುನಲ್ ಟು ಇಂಡಿವಿಜುವಲ್ಸ್ ಈಸ್ ಎಕ್ಸೆಂಪ್ಟ್ ಫ್ರಮ್ ದ ಇನ್ಕಮ್ ಟ್ಯಾಕ್ಸ್. ಅಂದರೆ ಯಾವ್ದಾದ್ರು ಆಕ್ಸಿಡೆಂಟ್ ಆದಾಗ ಆ ಕ್ಲೇಮಲ್ಲಿ ಇಂಟ್ರೆಸ್ಟ್ ಏನು ಬರುತ್ತೆ ಮೋಟಾರ್ ಆಕ್ಸಿಡೆಂಟ್ ಕ್ಲೇಮ್ ಟ್ರಿಬ್ಯುನಲ್ಲು, ಅದಕ್ಕೂ ಕೂಡ ಟ್ಯಾಕ್ಸ್ ಆಗ್ತಾ ಇದ್ರಂತೆ. ಈಗ ಅದು ಮುಂದೆ ಎಕ್ಸೆಂಪ್ಟ್ ಮಾಡ್ತಾ ಇದ್ದಾರೆ. ಒಂದು, ಟ್ಯಾಕ್ಸ್ ಕಲೆಕ್ಟೆಡ್ ಆನ್ ಸೋರ್ಸ್ ಏನಿದೆ ಅದರಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ. ಏನೇನು ಬದಲಾವಣೆ ನೋಡ್ತಾ ಹೋಗೋಣ. ಸೊ ಒಂದು, ಮೋಟಾರ್ ಆಕ್ಸಿಡೆಂಟ್ ಕ್ಲೇಮ್ ಟ್ರಿಬ್ಯುನಲ್ ಕೊಡ್ತಕ್ಕಂಥ ಇಂಟ್ರೆಸ್ಟ್ ಏನಿದೆ ಅದರ ಮೇಲಿನ ಟ್ಯಾಕ್ಸನ್ನು ನಾವು ಎಕ್ಸೆಂಪ್ಟ್ ಮಾಡ್ತಾ ಇದ್ದೀವಿ, ಫಸ್ಟ್ ಅಂಶ. ಎರಡನೇದು, ಐ ಪ್ರಪೋಸ್ ಟು ರೆಡ್ಯೂಸ್ ದ TCS ರೇಟ್ ಆನ್ ದ ಸೇಲ್ ಆಫ್ ಓವರ್ಸೀಸ್ ಟೂರ್ ಪ್ಯಾಕೇಜ್. ಈಗ ಯಾರೋ ಒಬ್ಬರು ಟೂರ್ ಹೋಗಬೇಕು ಯಾವುದೋ ಒಂದು ದೇಶಕ್ಕೆ, ಆ ಟೂರ್ನ 5 to 20% ಅನ್ನು ಟ್ಯಾಕ್ಸ್ ಆಗಿ ಕಲೆಕ್ಟ್ ಮಾಡ್ತಾ ಇದ್ರು. ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್ ಅದನ್ನು 5 to 20%ಇಂದ 2%ಗೆ ಇಳಿಸ್ತಾ ಇದ್ದಾರೆ. ಆ ಮೂಲಕ ಇನ್ನಷ್ಟು ಟೂರ್ ಹೋಗೋರು ಜಾಸ್ತಿ ಆಗ್ತಾರೆ. ಓಕೆ, ಯಾಕಂದರೆ ಟ್ಯಾಕ್ಸ್ ಕಮ್ಮಿ ಆಗ್ತಾ ಇದೆ. ಅದೇ ಥರ ಹೈಯರ್ ಎಜುಕೇಷನ್ಗೆ ಬೇರೆ ದೇಶಕ್ಕೆ ಹೋಗೋರಿಗೆ ಲಿಬರಲೈಸ್ ರಿಮಿಟೆನ್ಸ್ ಸ್ಕೀಮಲ್ಲಿ 5% ಇತ್ತು TCS, ಅದನ್ನು 2%ಗೆ ಇಳಿಸ್ತಾ ಇದ್ದಾರೆ. ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್. ಓಕೆ, ಅರ್ಥ ಮಾಡ್ಕೊಳ್ಳಿ. TDS ಅಂದರೆ ಟ್ಯಾಕ್ಸ್ ಕಲೆಕ್ಟೆಡ್, ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಅಂದರೆ ಈಗ ಸ್ಯಾಲ್ರಿ ತೊಗೊಳ್ತಾ ಇರ್ತೀವಿ, TDS ಕಟ್ ಮಾಡ್ತಾರೆ. ಅಂದರೆ ಟ್ಯಾಕ್ಸನ್ನು ಸೋರ್ಸಲ್ಲಿ ಡಿಡಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಬೇರೆ, ಕಲೆಕ್ಟ್ ಮಾಡ್ತಕ್ಕಂಥದ್ದು ಬೇರೆ. ಯಾರು ನಮಗೇನೋ ಒಂದು ಐಟಮ್ ಮಾರ್ತಾರೆ ಒಬ್ಬ ಸೆಲ್ಲರು, ಆಗಾತ ಕಲೆಕ್ಟ್ ಮಾಡ್ಕೊಳ್ತಾನೆ ಸೋರ್ಸಲ್ಲಿ ಟ್ಯಾಕ್ಸನ್ನು. ಸೊ TDS ಬೇರೆ, TCS ಬೇರೆ. ಆರನೇ ಪ್ರಶ್ನೆ,
ITR ಬಗ್ಗೆ ಇದೆ, ರಿಟರ್ನ್ ಫೈಲಿಂಗ್ಸ್ ಬಗ್ಗೆ. ಟೈಮ್ ಲಿಮಿಟ್ ಏನು ಮಾಡಿದ್ದಾರೆ, ರಿವೈಸಿಂಗ್ ಟ್ಯಾಕ್ಸ್ ರಿಟರ್ನ್ಸ್ ಈಗ ಆಲ್ರೆಡಿ ಫೈಲ್ ಮಾಡಿರ್ತಾರಲ್ವ, ಆ ಟೈಮ್ ಲಿಮಿಟನ್ನು ಮಾರ್ಚ್ 31 ಕೊಡ್ತಾ ಇದ್ದಾರೆ, ಸರಿ ಇದೆ. ಎರಡನೇದು ITR 1 ಮತ್ತು ITR 2 ವಿಲ್ ಕಂಟಿನ್ಯೂ ಟು ಫೈಲ್ ರಿಟರ್ನ್ ಅಪ್ ಟು 31st ಜುಲೈವರೆಗೂ. ಈ ವರ್ಷದ ಜುಲೈ 31st ವರೆಗೆ ನಾವು ITR 1 ITR 2ನ ಫೈಲ್ ಮಾಡ್ಬೋದು. ITR 1 ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ರಿಟರ್ನ್ 1 ಅಂದರೆ 50 lakh ಒಳಗಡೆ ಇರ್ತಕ್ಕಂಥವ್ರು, 50 lakh ಒಳಗಡೆ ಇನ್ಕಮ್ ಇರ್ತಕ್ಕಂಥವ್ರು ITR 1 ಫೈಲ್ ಮಾಡಬೇಕು. 50 lakhಗಿಂತ ಹೆಚ್ಚಿಗೆ ಇನ್ಕಮ್ ಇರ್ತಕ್ಕಂಥವ್ರು ITR 2 ಫೈಲ್ ಮಾಡಬೇಕು ಅಷ್ಟೇ. ಇಲ್ಲಿ ITR 1 ಅಂದ್ರೇನು, ITR 2 ಅಂದ್ರೇನು ಕೊಟ್ಟಿದ್ದೀನಿ, ಓದ್ಕೊಳ್ರಿ ನಿಧಾನವಾಗಿ. ಮತ್ತು ITR 1 ಮತ್ತು ITR 2 ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಕೂಡ ಕೊಟ್ಟಿದ್ದೀನಿ, ಈಗ ಜಸ್ಟ್ ಹೇಳಿದ್ದೀನಿ. ಸೊ ಅದನ್ನು ನೀವು PDF ಕೊಟ್ಟಾಗ ಇನ್ನಷ್ಟು ಡೀಟೇಲ್ಸನ್ನು ಓದ್ಕೊಳ್ರಿ. ಕ್ವಶನ್ ನಂಬರ್ 7, IT ವಲಯದ ಬಗ್ಗೆ. ಓಕೆ, IT ವಲಯದ ಬಗ್ಗೆ ಇದೇನು ಅಷ್ಟು ಇಂಪಾರ್ಟೆಂಟ್ ಅನ್ಸಲ್ಲ, ಬಟ್ ಸ್ಟಿಲ್ ನೋಡೋಣ. ವೇರಿಯಸ್ IT ಎನೇಬಲ್ಡ್ ಆ್ಯಂಡ್ ಸಾಫ್ಟ್ವೇರ್ ರಿಲೇಟೆಡ್ ಸರ್ವಿಸಸ್ ಆರ್ ಪ್ರಪೋಸ್ಡ್ ಟು ಬಿ ಗ್ರೂಪ್ಡ್ ಅಂಡರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವಿಸಸ್ ಅಂತಂದು, ಸಾಫ್ಟ್ವೇರ್ ರಿಲೇಟೆಡ್ IT ರಿಲೇಟೆಡ್ ಎಲ್ಲ ಸರ್ವಿಸಸ್ ಏನಿದಾವೆ ಎಲ್ಲವನ್ನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವಿಸಸ್ ಅಂತ ಒಂದು ಗ್ರೂಪಲ್ಲಿ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಎರಡನೇ ಸ್ಟೇಟ್ಮೆಂಟ್, ಕಾಮನ್ ಸೇಫ್ ಹಾರ್ಬರ್ ಮಾರ್ಜಿನ್ 15.5% ಪ್ರಪೋಸ್ಡ್ ಫಾರ್ ಆಲ್ ಸಚ್ IT ಸರ್ವಿಸಸ್. ಆ ಥರ ಸರ್ವಿಸ್ ಕೊಡೋರಿಗೆ 15.5% ಅಷ್ಟು ಏನು ಟ್ಯಾಕ್ಸ್ ಏನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನಿಸ್ತಾ ಇದೆ. ನೆಕ್ಸ್ಟ್ ಕ್ವಶನ್ನು, ಯೂನಿಯನ್ ಬಜೆಟ್ 2026-27 ಗ್ಲೋಬಲ್ ಬಿಸ್ನೆಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನಿದೆ ಅಂದರೆ, ಎ ಟ್ಯಾಕ್ಸ್ ಹಾಲಿಡೇ ಟಿಲ್ 2047, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಏನಾಗುತ್ತೆ ಅಲ್ಲಿವರೆಗೆ ಯಾರಾದರೂ ಫಾರಿನ್ ಕಂಪನೀಸ್ ಪ್ರೊವೈಡಿಂಗ್ ಗ್ಲೋಬಲ್ ಕ್ಲೌಡ್ ಸರ್ವಿಸಸ್ ಯೂಸಿಂಗ್ ಇಂಡಿಯನ್ ಡೇಟಾ ಸೆಂಟರ್, ಭಾರತದಲ್ಲಿ ಡೇಟಾ ಸೆಂಟರ್, ಈಗ ಇತ್ತೀಚೆಗೆ ಗೂಗಲ್ ಅವರು ವಿಶಾಖಪಟ್ಟಣಮಲ್ಲಿ ಒಂದು ಡೇಟಾ ಸೆಂಟರ್ ರೆಡಿ ಮಾಡ್ತೀವಿ ಅಂತ ಹೇಳಿದ್ರಲ್ವ, ಅವ್ರಿಗೆ 2047 ಕೂಡ ಟ್ಯಾಕ್ಸು ಫ್ರೀ ಇರುತ್ತೆ. ಆದ್ರೆ ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಅಂದರೆ, ಸಚ್ ಫಾರಿನ್ ಕಂಪನೀಸ್ ಮಸ್ಟ್ ಸರ್ವ್ ಇಂಡಿಯನ್ ಕಸ್ಟಮರ್ಸ್. ನೀವು ನಮ್ಮಲ್ಲಿ ಡೇಟಾ ಸೆಂಟರ್ ರೆಡಿ ಮಾಡಿ ಡೇಟಾ ಸೆಂಟರ್ ಡೇಟಾ ಸೆಂಟರ್ ಹಾಕಿ ಅದನ್ನು ಸರ್ವಿಸ್ ಬೇರೆಯವ್ರಿಗೆ ಕೊಟ್ಟರಲ್ಲ, ನಮ್ಮ ಇಂಡಿಯನ್ ಕಸ್ಟಮರ್ಗೆ ಸರ್ವಿಸ್ ಕೊಡಬೇಕು ಮತ್ತು ಇಂಡಿಯನ್ ರೀಸೆಲ್ಲರ್ ಎಂಟಿಟಿಗಳನ್ನೇ ಬಳಸಬೇಕು. ಆಲ್ ನಾನ್ ರೆಸಿಡೆಂಟ್ ಪೇಯಿಂಗ್ ಟ್ಯಾಕ್ಸ್ ಅನ್ನ ಪ್ರಿಸಂಪ್ಟಿವ್ ಬೇಸಿಸ್ ಆರ್ ಪ್ರಪೋಸ್ಡ್ ಟು ಬಿ ಎಕ್ಸಾಮ್ ಫ್ರಮ್ ಮ್ಯಾಟ್ ಅಂತ. ಏನು ಮ್ಯಾಟ್ ಅಂತ ನೋಡೋಣ. ಒಟ್ಟಾರೆಯಾಗಿ ದೇಶದಲ್ಲಿ ವಿದೇಶಿ ಡೇಟಾ ಸೆಂಟರ್ಗೆಲ್ಲ ತೆರಿಗೆ ಹೊರೆ 2047 ತೆರಿಗೆ ಮುಕ್ತ ಅವಧಿ. ಯಾರು ಬೇಕಾದ್ರೂ ಬಂದು ಡೇಟಾ ಸೆಂಟರ್ ರೆಡಿ ಮಾಡಿ ನಮ್ಮಲ್ಲಿ, ಗೂಗಲ್ಲೋ ಒರಾಕಲ್ಲೋ ಅಮೆಜಾನೋ ಯಾರೋ ನೀವು ಬಂದು ಡೇಟಾ ಸೆಂಟರ್ ನಮ್ಮಲ್ಲಿ ಸ್ಥಾಪನೆ ಮಾಡಿ ಆ ಮೂಲಕ ನಮ್ಮ ದೇಶದ ಕಸ್ಟಮರ್ಸ್ಗೆ ನೀವು ಸೇವೆ ಕೊಡಿ, ನಮ್ಮಲ್ಲೇ ಒಟ್ಟಿನಲ್ಲಿ ನಮಗೆ ಸೇವೆ ಕೊಡಬೇಕು. ಸೊ ಅಂಥವ್ರಿಗೆ ನಾವು 2047 ಯಾವುದೇ ಟ್ಯಾಕ್ಸ್ ಹಾಕಲ್ಲ. ಟ್ಯಾಕ್ಸ್ ಹಾಲಿಡೇ ಅಪ್ ಟು 2047. ಮ್ಯಾಟ್ ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ ಅಂತೆ. ಓಕೆ, ನಾನ್ ರೆಸಿಡೆಂಟ್ ಇಂಡಿಯನ್ಸ್ಗೆ. ಒಂಬತ್ತನೇ ಪ್ರಶ್ನೆ ಬಜೆಟ್ಗೆ ಸಂಬಂಧಿಸಿದಂತೆ, ಡ್ಯೂಟಿ ಎಕ್ಸಂಪ್ಷನ್ ಆನ್ ಇಂಪೋರ್ಟ್ಸ್ ಫಾರ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸ್ ಎಕ್ಸ್ಟೆಂಡೆಡ್ ಟಿಲ್ 2035. ಕರೆಕ್ಟ್, 2035 ವೇಳೆಗೆ ಪರಮಾಣು ವಿದ್ಯುತ್ ಯೋಜನೆಗಳಿಗೆ ಮೇಲಿನ ಆಮದು ಸುಂಕ ವಿನಾಯಿತಿಯನ್ನು ನೀಡ್ತೀವಿ. ಕ್ಯಾಪಿಟಲ್ ಗೂಡ್ಸ್ ಫಾರ್ ಪ್ರೊಸೆಸಿಂಗ್ ಕ್ರಿಟಿಕಲ್ ಮಿನರಲ್ಸ್ ಇನ್ ಇಂಡಿಯಾ ಗೆಟ್ ಡ್ಯೂಟಿ ಎಕ್ಸಂಪ್ಷನ್. ಕ್ರಿಟಿಕಲ್ ಮಿನರಲ್ಸನ್ನು ತೆಗಿಬೇಕು, ಅದನ್ನು ಪ್ರೊಸೆಸ್ ಮಾಡಬೇಕಂದ್ರೆ ಕ್ಯಾಪಿಟಲ್ ಗೂಡ್ಸ್ ದೊಡ್ಡ ದೊಡ್ಡ ಮಷಿನರಿ ಬೇಕು, ಆ ಮಷಿನರಿಗಳಿಗೆ ಟ್ಯಾಕ್ಸನ್ನು ಎಕ್ಸಂಪ್ಟ್ ಮಾಡ್ತೀವಿ. ಎಂಟೈರ್ ವ್ಯಾಲ್ಯೂ ಆಫ್ ಬಯೋಗ್ಯಾಸ್ ಇದೇನು ಬೇಕಿಲ್ಲ. ಸೊ 1 and 2 ಕರೆಕ್ಟ್ ಆಗಿದೆ. ಓಕೆ, ಸೊ ನೋಡಿ, ನ್ಯೂಕ್ಲಿಯರ್ ಪವರ್, ಕ್ರಿಟಿಕಲ್ ಮಿನರಲ್ಸ್, ಲಿಥಿಯಂ ಬ್ಯಾಟರಿ ಉತ್ಪಾದನಾ ಸರಕುಗಳಿಗೂ ಕೂಡ ಸುಂಕ ವಿನಾಯಿತಿ ಕೊಡ್ತೀವಿ. ಹತ್ತನೇ ಪ್ರಶ್ನೆ, ಕಸ್ಟಮ್ಸ್ ಡ್ಯೂಟಿ ಆನ್ ಪರ್ಸನಲ್ ಇಂಪೋರ್ಟ್ಸ್ ರೆಡ್ಯೂಸ್ಡ್ ಫ್ರಮ್ 20% to 10%. ಹೌದು, ಏನಾದರೂ ಪರ್ಸನಲ್ ವಸ್ತುಗಳನ್ನು ತರಿಸ್ಕೊಂಡ್ರೆ 20% ಸುಂಕ ಇತ್ತು, ಅದನ್ನು 10% ಇಳಿಸ್ತಾ ಇದ್ದೀವಿ. ಸೊ ಸುಂಕ ಯಾವಾಗ ಹಾಕ್ತಾರೆ ಕಸ್ಟಮ್ ಡ್ಯೂಟಿ? ಬೇರೆ ದೇಶದಿಂದ ಏನಾದರೂ ನಾವು ಆಮದು ಮಾಡಿಕೊಂಡ್ರೆ 20% ಇತ್ತು, 10% ಇಳಿಸ್ತಾ ಇದ್ದಾರೆ. ಬೇಸಿಕ್ ಕಸ್ಟಮ್ ಡ್ಯೂಟಿ ಎಕ್ಸಂಪ್ಟೆಡ್ ಆನ್ 17 ಕ್ಯಾನ್ಸರ್ ಡ್ರಗ್ಸ್. ಕ್ಯಾನ್ಸರ್ ರಿಲೇಟೆಡ್ ಟ್ರೀಟ್ಮೆಂಟ್ಗೋಸ್ಕರ ಔಷಧಿಗಳನ್ನು ತರಿಸ್ಕೊಂಡ್ರೆ ಅವುಗಳ ಮೇಲಿದ್ದಂತಹ ಕಸ್ಟಮ್ ಡ್ಯೂಟಿ, ಬೇಸಿಕ್ ಕಸ್ಟಮ್ ಡ್ಯೂಟಿ BCDಯನ್ನು ಎಕ್ಸಂಪ್ಟ್ ಮಾಡ್ತಾ ಇದ್ದಾರೆ. ಸರಿ ಇದೆ. ಕಾರ್ಗೋ ಅಪ್ರೂವಲ್ಸ್ ಟು ಬಿ ಪ್ರೊಸೆಸ್ಡ್ ಬೈ ಅ ಸಿಂಗಲ್ ಡಿಜಿಟಲ್ ವಿಂಡೋ ಬೈ 26-27. ಕಾರ್ಗೋ ಅಪ್ರೂವಲ್ಸ್, ಸರಕು ಏನು ತರಿಸ್ಕೊಳ್ತಾ ಇದ್ದೀವಿ ಆ ಅಪ್ರೂವಲ್ಗೆ ಬೇರೆ ಬೇರೆ ವ್ಯವಸ್ಥೆ ಇತ್ತು, ಅವೆಲ್ಲವನ್ನು ಒಂದೇ
ಕಡೆ ತರ್ತೀವಿ 2026-27 ಆರ್ಥಿಕ ವರ್ಷದ ಎಂಡಲ್ಲಿ. ಓಕೆ, ಈಸ್ ಆಫ್ ಲಿವಿಂಗ್. ಸೊ ಏನೇನಿಲ್ಲಿ ಒಂದು 20%ಇಂದ 10% ಇಳಿಸ್ತಾ ಇದ್ದಾರೆ ತಾರೀಫು, ಮತ್ತು 17 ಡ್ರಗ್ಸ್ ಏನಿದೆ ಕ್ಯಾನ್ಸರ್ದು ಅದಕ್ಕೆ ಬೇಸಿಕ್ ಕಸ್ಟಮ್ ಡ್ಯೂಟಿನ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನೆನ್ಪಿಟ್ಟಿರಿ. ಓಕೆ, ಕಸ್ಟಮ್ ಡ್ಯೂಟಿ exemption granted for 17 cancer treatment drugs and medicines. Okay. ಇನ್ನು ಕಸ್ಟಮ್ ಡ್ಯೂಟಿ ಅಂದ್ರೆ ಏನು, ಕಸ್ಟಮ್ ಆ್ಯಕ್ಟ್ 1962 ಕೊಟ್ಟಿದ್ದೀನಿ. ಓಕೆ, ಒಂದು ಎಕ್ಸಾಂಪಲ್ ಕೂಡ ಹಿಂದೆ ಯಾವಾಗ ಎಕ್ಸ್ಪ್ಲೇನ್ ಮಾಡಿದೆ ಒಂದು ಎಕ್ಸಾಮ್ ಇದರಲ್ಲಿ ಬಂದಾಗ, ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾಗ. ಓಕೆ, ಸೊ ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 1051 ಮತ್ತು ಇಂಡಿಯಾ ಬಜೆಟ್ 2026 ಪಾರ್ಟ್ 4 ಆಗಿತ್ತು. ಸೊ ಒಟ್ಟಿನಲ್ಲಿ ಭಾರತದ ಬಜೆಟನ್ನು ಕಂಪ್ಲೀಟ್ ಮಾಡಿದ್ವಿ. ಇವೆಲ್ಲ ಮತ್ತೆ ಸುದ್ದಿಗೆ ಬರ್ತವೆ, ಇವು ಜಾರಿಗೆ ತರಬೇಕಲ್ವ ಬಜೆಟ್ ಅಂದರೆ, ಅವಾಗ ಮತ್ತೆ ಇನ್ನಷ್ಟು ಮಾತಾಡೋಣ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.